ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾಟಿ ಅಸಲಿ ಪ್ರೋಟೀನ್. MDH. ಮಹಾಭಾರತದ ಈ ದಿನದ ಚರ್ಚೆಯಲ್ಲಿ ಅದಾನಿಗಾಗಿ ಲಾಲ್ಬಾಗ್ ಲೂಟಿ ಮಾಡ್ಲಿಕ್ಕೆ ಹೊರಟಿದೆಯಾ ಸರ್ಕಾರ? ಹೊಸ ನೀತಿ ಪಾರ್ಕ್ ಸಂರಕ್ಷಣೆ ಹೆಸರಲ್ಲಿ ನಡೀತಿದೆಯಾ ಅಂದ್ರೆ ಇಂಗ್ಲಿಷ್ನ SOME ಕೆಲ ಭಕ್ಷಣೆಯ ಪ್ರಯತ್ನ. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ವಿರೋಧ ಪಕ್ಷಗಳು ಪ್ರತಿಭಟನೆಯನ್ನ ನಿರಂತರವಾಗಿ ನಡೆಸ್ತಾ ಬಂತು. ಕಲಾಪದ ಅಷ್ಟು ಅವಧಿ ಕಲಹದಲ್ಲೇ ಮುಗಿದು ಹೋಯಿತು. ಈ ನಡುವೆ ಅಂದ್ರೆ ವಿರೋಧ ಪಕ್ಷಗಳು ಗದ್ದಲ ನಡೆಸ್ತಾ ಇದ್ದ ಸಂದರ್ಭದಲ್ಲಿ 8 ರಿಂದ 10 ವಿಧೇಯಕಗಳನ್ನು ಅಂಗೀಕಾರ ಮಾಡಿಸಿಕೊಳ್ಳುವಲ್ಲಿ ರಾಜ್ಯ ಸರ್ಕಾರ ಯಶಸ್ವಿಯಾಗಿದೆ. ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಯಶಸ್ವಿಯಾಗಿದೆ. ಆ ಪೈಕಿ ಒಂದು ಕರ್ನಾಟಕದಲ್ಲಿ ಇರತಕ್ಕಂಥ ಉದ್ಯಾನವನಗಳು, ಪಾರ್ಕ್ಗಳು, ಅದರ ಭೂಮಿ ವ್ಯಾಪ್ತಿಯ 5% ಸಾರ್ವಜನಿಕ ಹಿತಾಸಕ್ತಿಗೆ ಬೇಕಾಗುವಂತಹ ಕಟ್ಟಡಗಳು ಅಥವಾ ಬೇರೆ ಉದ್ದೇಶಕ್ಕಾಗಿ ಬಳಕೆ ಮಾಡಿಕೊಳ್ಳಿಕ್ಕೆ ಮಾರಾಟ, ಗುತ್ತಿಗೆ ಇತ್ಯಾದಿ ನೀಡಬಹುದು ಅನ್ನೋ ಒಂದು ಮಸೂದೆ, ಅದನ್ನ ಅಂಗೀಕಾರ ಹಿಂದೂ ಇತ್ತು, ಅದಕ್ಕೆ ತಿದ್ದುಪಡಿ ಮಾಡಿ 5% ಅಂತ ಹೇಳಿ ಮಾಡಿಕೊಂಡು ಅದನ್ನ ಅಂಗೀಕಾರ ಮಾಡಿಸ್ಕೊಂಡಿದೆ ರಾಜ್ಯ ಸರ್ಕಾರ. ಇದು ನಾವು ಟೈಮಿಂಗ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಥವಾ ಅದನ್ನ ಲಾಜಿಕಲಿ ಯೋಚನೆ ಮಾಡ್ಲಿಕ್ಕೆ ಹೋಗಿ ಮಾತನಾಡ್ಲಿಕ್ಕೆ ಹೋದಾಗ ಮೊನ್ನೆ ತಾನೇ ಅಂದ್ರೆ ಭಾನುವಾರ DK ಶಿವಕುಮಾರ್ ಅವರ ನಿವಾಸಕ್ಕೆ ಗೌತಮ್ ಅದಾನಿ ಅವರು ಬಂದು ಹೋಗ್ತಾರೆ. ಬಂದಿದ್ಯಾಕೆ? ನೆನ್ನೆ ಕೂಡ ವಿಸ್ತೃತವಾಗಿ ಚರ್ಚೆ ಮಾಡಿದ್ದೀವಿ. DK ಶಿವಕುಮಾರ್ ಅವರ ಕನಸಿನ ಯೋಜನೆ ಟನಲ್ ರೋಡ್, ಇದಕ್ಕೆ ಆಲ್ಮೋಸ್ಟ್ ಇವ್ರಿಗೇನೆ ಅಂದ್ರೆ ಅದಾನಿ ಕಂಪನಿಗೇನೆ ಇದರ ಗುತ್ತಿಗೆ ಹೋಗಬಹುದು ಅನ್ನೋ ರೀತಿಯಲ್ಲಿ ವಾತಾವರಣ ಇದೆ. ಪ್ರಾಸೆಸ್ ಸ್ವಲ್ಪ ನಿಧಾನವಾಗ್ತಾ ಇದೆ. ಇದನ್ನು ಚುರುಕುಗೊಳಿಸ್ಲಿ ಅಂತ ಹೇಳಲಿಕ್ಕೇನೆ ಈ ಭೇಟಿ ಆಗಿರಬಹುದು ಅನ್ನೋ ಅಂದಾಜಿದೆ. ಇದಾಗಿ ಒಂದೇ ದಿನ ಈ ಚರ್ಚೆ ಶುರು. ಅಂದ್ರೆ ಪಾರ್ಕ್ಗಳಲ್ಲಿ 5% ಅಷ್ಟು ಭೂಮಿಯನ್ನ ಬೇರೆಯವ್ರಿಗೆ ಕೊಡ್ಬೋದು. ಬೇರೆಯವ್ರಿಗೆ ಅಂದ್ರೆ ಪಬ್ಲಿಕ್ ಪಾರ್ಟಿಸಿಪೆಂಟ್ಗಳಿಗೆ ಆಗೋದಿಲ್ಲ, ಅಂದ್ರೆ ಪ್ರೈವೇಟ್ ವ್ಯಕ್ತಿಗಳಿಗಾಗ್ಲಿ ಕಂಪನಿಗಳಿಗಾಗ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ. ಕೆಲ ನಿರ್ದಿಷ್ಟ ಕಾರಣಗಳನ್ನ ಕೊಟ್ಟು ಈ ಟನಲ್ ರೋಡ್ಗೂ ಕೂಡ ಬಳಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಈಗ ಜಾರಿಗೆ ತರಲಿಕ್ಕೆ ಹೊರಟಿರುವ ಹೊಸ ಕಾನೂನು. ಅಲ್ಲಿಗೆ ಎರಡನ್ನು ಕನೆಕ್ಟ್ ಮಾಡ್ಕೊಂಡು ನೋಡಿದಾಗ ಇದೇ ಅಲ್ವಾ ರಿಸ್ಟ್ರಿಕ್ಷನ್ ಇದ್ದಿದ್ದು. ಲಾಲ್ಬಾಗ್ನ ಭೂಮಿಯನ್ನ ಟನಲ್ ರಸ್ತೆಗೆ ಬಿಟ್ಕೊಡಬಾರ್ದು, ಕಬ್ಬನ್ ಪಾರ್ಕ್ನ ಭೂಮಿಯನ್ನ ಮತ್ತಿನ್ಯಾವುದೋ ಪ್ರಾಜೆಕ್ಟ್ಗಳಿಗೆ ಬಿಟ್ಕೊಡಬಾರ್ದು. ಪರಿಸರವಾದಿಗಳು, ವಿರೋಧ ಪಕ್ಷಗಳು ಇದನ್ನೇ ಅಲ್ವಾ ಒಬ್ಜೆಕ್ಟ್ ಮಾಡ್ತಾ ಇದ್ದಿದ್ದು. ಈ ಒಬ್ಜೆಕ್ಷನ್ಗೇನೆ ಒಂದು ಲೀಗಲ್ ಮಾನ್ಯತೆಯನ್ನು ತಂದು ನಾವು ಬೇಕಾದ್ ಮಾಡ್ಕೊಳ್ಬಹುದು ಅನ್ನೋ ರೀತಿಯಲ್ಲಿ ರಾಜ್ಯ ಸರ್ಕಾರ ಹೊರಟು ಬಿಟ್ಟಿದೆ ಅನ್ನೋದ ಹೌದಾ? ಅದಾನಿಯವರು ಬಂದು ಹೋಗಿದ್ದಕ್ಕೂ ಹಾಗೆ ಈ ಮಸೂದೆ ಪಾಸ್ ಆಗಿದ್ದಕ್ಕೂ ನಾವು ಲಿಂಕ್ ಮಾಡಿ ಮಾತನಾಡಬಹುದಾ? ಕಾಂಗ್ರೆಸ್ನ ಉದ್ದೇಶ ಇದೇ ಆಗಿತ್ತಾ? ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಬೇಕು. ಇದ್ರ ಜೊತೆಗೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ ಮೇಲೆ ಬೇಕೋ ಬೇಡವೋ ಈ ಭೂಮಿ, ಅದರಲ್ಲೂ ಹಸಿರು ಭೂಮಿಯ ಸುತ್ತಾನೆ ವಿವಾದ ಹುಟ್ಕೊಳ್ತಾ ಇದೆ. DK ಶಿವಕುಮಾರ್ ಅವರು ಡೆಲಿಬ್ರೇಟ್ ಆಗಿ ಅಥವಾ ನೇತೃತ್ವದ ಸರ್ಕಾರ ಡೆಲಿಬ್ರೇಟ್ ಆಗಿ ಹಸಿರು ಭೂಮಿಯನ್ನ ರಿಯಲ್ ಎಸ್ಟೇಟ್ ಆಗಿ ಪರಿವರ್ತನೆ ಮಾಡ್ಲಿಕ್ಕೆ ಹೊರಟಿದೆ ಅನ್ನೋ ಒಂದು ಅಪವಾದ. ನಾವು ಈ ಮಸೂದೆಯನ್ನ ಕೂಡ ಈ ಅಪವಾದಕ್ಕೆ ಲಿಂಕ್ ಮಾಡಿ ಮಾತನಾಡಬಹುದಾ? ಈ ಪ್ರಶ್ನೆಗೂ ಕೂಡ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನ ಮಾಡೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಬೆಂಗಳೂರು ಅಂದರೆ ಕೇವಲ IT ಹಬ್ ಅಲ್ಲ, ಇದು ಹಸಿರು ಹೊದಿಕೆ ಹೊಂದಿರುವಂತ ಊರು. ಲಾಲ್ಬಾಗ್, ಕಬ್ಬನ್ ಪಾರ್ಕ್ ಅಂತಹ ದೊಡ್ಡ ದೊಡ್ಡ ಪಾರ್ಕ್ಗಳಿವೆ. ಈ ಉದ್ಯಾನಗಳು ಪ್ರವಾಸಿಗರ ಮೆಚ್ಚಿನ ಸ್ಥಳವಾಗಿದೆ. ಆದರೆ ಅಭಿವೃದ್ಧಿ ಹೆಸರಲ್ಲಿ ರಾಜ್ಯ ಸರ್ಕಾರದ ಕಣ್ಣು ಇದೀಗ ಪಾರ್ಕ್ಗಳ 5% ಜಾಗವನ್ನು ಮಾರಾಟ ಮಾಡಲು CM DK ಶಿವಕುಮಾರ್ ಸರ್ಕಾರ ಸಜ್ಜಾಗಿದೆ. ಇದಕ್ಕಾಗಿಯೇ ಕರ್ನಾಟಕ ಸರ್ಕಾರಿ ಉದ್ಯಾನಗಳ ಸಂರಕ್ಷಣೆ ಕಾಯ್ದೆಗೆ ತಿದ್ದುಪಡಿ ತಂದಿದೆ. ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನಲ್ಲಿ ಅಂಗೀಕಾರವೂ ಆಗಿದೆ. ಬೆಂಗಳೂರಲ್ಲಿ ಟನಲ್ ರೋಡ್ ಟ್ರಾಫಿಕ್ ಸಮಸ್ಯೆ ತಪ್ಪಿಸಲು ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ವರೆಗೂ ಸುರಂಗ ಮಾರ್ಗ ನಿರ್ಮಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ. ಇದಕ್ಕಾಗಿ ಲಾಲ್ಬಾಗ್ ಒಡಲಿಗೆ ಕೈ ಹಾಕೋಕೆ ಚಿಂತಿಸಿದ್ದ ಸರ್ಕಾರ ಇದೀಗ ಇಡೀ ರಾಜ್ಯದ ಪಾರ್ಕ್ಗಳ ಮೇಲೆ ಕಣ್ಣಿಟ್ಟಿದೆ. ರಾಜ್ಯದ ಅಷ್ಟೂ ಪಾರ್ಕ್ಗಳ 5% ಜಾಗವನ್ನು ಕಬ್ಜಾ ಮಾಡೋಕೆ ಹೊರಟಿದೆ. ಈ ಮಸೂದೆಯ ಪ್ರಕಾರ ಯಾವುದೇ ಪಾರ್ಕ್ನ ಒಟ್ಟು ವಿಸ್ತೀರ್ಣದ 5% ಜಾಗವನ್ನು ಸರ್ಕಾರ ಬಳಸಿಕೊಳ್ಳಬಹುದು. ಮೂಲ ಸೌಕರ್ಯ ಅಥವಾ ಸಾರ್ವಜನಿಕ ಉಪಯೋಗ ಯೋಜನೆಗಳಿಗೆ ಬಳಸಬಹುದು. ಆಘಾತಕಾರಿ ವಿಷಯ ಅಂದರೆ ಈ ಜಾಗವನ್ನು ಮಾರಾಟ, ಗುತ್ತಿಗೆ, ಉಡುಗೊರೆ, ವಿನಿಮಯ ಅಥವಾ ಅಡಮಾನದ ಮೂಲಕ ಹಸ್ತಾಂತರಿಸಬಹುದು. ಸರ್ಕಾರದ ಈ ನಡೆಗೆ ವಿಪಕ್ಷಗಳು ಆಕ್ರೋಶವನ್ನು ವ್ಯಕ್ತಪಡಿಸಿವೆ.
ರಾಜ್ಯ ಸರ್ಕಾರದ ನಡವಳಿಕೆಯಿಂದ ಪದೇ ಪದೇ ಗೊತ್ತಾಗ್ತಾ ಇದೆ. ಇದು ರಾಜ್ಯ ಸರ್ಕಾರ ಏನಿದೆ ಇದು ರಿಯಲ್ ಎಸ್ಟೇಟ್ ಸರ್ಕಾರ. ರಿಯಲ್ ಎಸ್ಟೇಟ್ ದಂಧೆ ಮಾಡೋಕ್ಕೋಸ್ಕರ ಇವತ್ತು ಆಡಳಿತ ನಡೆಸ್ತಾ ಇದ್ದಾರೆ. ACC ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ಕರ್ನಾಟಕ ಅನ್ನೋದು ATM ಆಗಿ ಪರಿವರ್ತನೆ ಮಾಡೋದಕ್ಕೋಸ್ಕರ ಇವತ್ತು ಈ ರೀತಿ ತೀರ್ಮಾನಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಇರ್ತಕ್ಕಂಥ ಕೆಲವು ಭಾಗದಲ್ಲಿ ಇರ್ತಕ್ಕಂಥ ಪಾರ್ಕ್ಗಳು, ಆಟದ ಮೈದಾನಗಳನ್ನು ಸಹ 5% ವಾಪಸ್ ಪಡೆದು ಬೇಕಾದಂತವರಿಗೆ ಕೊಡ್ತಕ್ಕಂಥ ಒಂದು ತೀರ್ಮಾನ ಏನು ಮಾಡ್ಕೊಂಡಿದ್ದಾರೆ. ಆಮ್ಲಜನಕದ ಕಾರ್ಖಾನೆ ಅನ್ನೋ ಖ್ಯಾತಿ ಉದ್ಯಾನಗಳದ್ದು. ಅವುಗಳನ್ನು ಸಂರಕ್ಷಣೆ ಮಾಡೋ ಬದಲು ಭಕ್ಷಣೆ ಮಾಡುವಂಥ ನೀತಿ ಸರಿನಾ? ಬನ್ನಿ ಚರ್ಚೆ ಮಾಡೋಣ. ವೀಕ್ಷಕರೇ, ನಿಮಗೆ ಗೊತ್ತಿದೆ ರಿಪಬ್ಲಿಕ್ ಕನ್ನಡದ ಮಹಾಭಾರತ ಚರ್ಚಾ ಕಾರ್ಯಕ್ರಮದ ಜನಾಭಿಪ್ರಾಯ ವೇದಿಕೆ ನಿಮಗಾಗಿ ಮುಕ್ತವಿರತಕ್ಕಂಥ ವೇದಿಕೆ. ಇವತ್ತಿನ ಚರ್ಚೆಯಲ್ಲಿ ನೀವು ಕೂಡ ಭಾಗಿಯಾಗಬಹುದು. ಸ್ಕ್ರೀನ್ನ ಕೆಳಭಾಗದಲ್ಲಿ ತೋರಿಸಲಾಗ್ತಾ ಇರುವ ದೂರವಾಣಿ ಸಂಖ್ಯೆಗಳಿಗೆ ಕಾಲ್ ಮಾಡುವ ಮೂಲಕ ಅಥವಾ ವಾಟ್ಸಾಪ್ ಹಾಗೆ ಎಕ್ಸ್ ಖಾತೆಯ ಮೂಲಕವೂ ಕೂಡ ಡಿಬೇಟ್ನಲ್ಲಿ ಜಾಯ್ನ್ ಆಗಬಹುದು. ಪಾರ್ಕ್ಗಳ ಜಾಗವನ್ನು ವಾಣಿಜ್ಯ ಬಳಕೆಗೆ ಕೊಡಲಿಕ್ಕೆ ನಿರ್ಧಾರ ಆದರೂ 5%ನಷ್ಟು ಜಾಗವನ್ನು ಬೇರೆ ಪರ್ಪಸ್ಗಳಿಗೆ ಬಳಕೆ ಮಾಡಿಕೊಳ್ಳಿಕ್ಕೆ ಕೊಡಬಹುದು ಅನ್ನೋ ನಿರ್ಧಾರಕ್ಕೆ ಏನು ರಾಜ್ಯ ಸರ್ಕಾರ ಬಂದಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಿ ಅಂತ ಹೇಳಿ ಆಗ್ರಹಿಸ್ತಾ ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಚರ್ಚೆಯಲ್ಲಿ ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರು ಹೊರಗಿನಿಂದ ನಮ್ಮ ಜೊತೆಯಲ್ಲಿ ಕನೆಕ್ಟೆಡ್ ಇದ್ದಾರೆ. ನಮಸ್ಕಾರ ಸರ್, ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ಬಿಜೆಪಿಯಿಂದ ಮಾಜಿ ಕಾರ್ಪೊರೇಟರ್ ಶಿವಕುಮಾರ್ ಅವರಿದ್ದಾರೆ ಫಾರ್ ದ ಫಸ್ಟ್ ಟೈಮ್. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಆಮ್ ಆದ್ಮಿ ಪಕ್ಷದ ವಕ್ತಾರರು ದಿನೇಶ್ ಸರ್ ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಪರಿಸರ ತಜ್ಞರು ಜೋಸೆಫ್ ಹುವಾರ್ ಸರ್ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಪ್ರಜಾ ವೇದಿಕೆ ಸಂಸ್ಥಾಪಕರಾದ NS ಮುಕುಂದ್ ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಆಮ್ ಆದ್ಮಿ ಪಕ್ಷದ ವಕ್ತಾರರಿಂದ ಫಾರ್ ದ ಫಸ್ಟ್ ಟೈಮ್ ಡಿಬೇಟ್ ಅನ್ನು ಪ್ರಾರಂಭ ಮಾಡೋಣ ಅಂತ ಸರ್, ಇಫ್ ಯು ಪರ್ಮಿಟ್. ಈಗ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ, ನಾನು ಪ್ರೋಗ್ರಾಮ್ನ ಲೀಡ್ನಲ್ಲಿ ಕೂಡ ಹೇಳಿದೆ, ಅದು ಯಾಕೋ ಏನೋ ಹಸಿರು ಭೂಮಿ ಕಂಡಲ್ಲೆಲ್ಲ ನಾವು ರಿಯಲ್ ಎಸ್ಟೇಟೇ ಮಾಡ್ತೀವಿ ಅನ್ನೋ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದಾರಾ ಅನ್ನೋ ಅನುಮಾನ. ಇದು ಪ್ರಶ್ನೆ ಅಲ್ಲ, ಅನುಮಾನ. ಯಾಕೆ ಕೇಳ್ತೀನಿ? ಬಿಡದಿ ಸೊಂಪಾಗಿ ಬೆಳೆದಿರುವ ಕೃಷಿಕರ ಫಲ ಅಲ್ಲಿ ನಾವು ಟೌನ್ಶಿಪ್ ಮಾಡ್ತೀವಿ ಅಂತಂತಾರೆ. ಲಾಲ್ಬಾಗು ಟನಲ್ ರಸ್ತೆ ಮಾಡ್ತೀವಿ ಅಂತಾರೆ. ರಾಜ್ಯಾದ್ಯಂತ ಇರುವ ಹಸಿರು ಪಾರ್ಕ್ಗಳು ಅಲ್ಲಿ ನಾವು ಬೇರೆ ಪರ್ಪಸ್ಸಿಗೆ ನಾವು 5% ಭೂಮಿ ಕೊಡ್ತೀವಿ ಅಂತಾರೆ. ಅಂದರೆ ಹಸಿರು ಕಂಡ ತಕ್ಷಣ ಅದೆಲ್ಲ ರಿಯಲ್ ಎಸ್ಟೇಟ್ಗೆ ಸೊಂಪಾಗಿರುವ ಭೂಮಿ ಅನ್ನೋ ಮನಸ್ಥಿತಿಗೆ ಏನಾದರೂ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಹೋಗಿದೆಯಾ ಅಂತ? ಇವಾಗ ಏನಾಗಿದೆ ಅಂದರೆ ಬೆಂಗಳೂರು ಬೃಹದಾಕಾರಗಳಲ್ಲಿ ಬೆಳೀತಾ ಇದೆ, ಜನಸಂಖ್ಯೆನೂ ಅದೇ ರೀತಿ ಆಗ್ತಾ ಇದೆ. ಇಲ್ಲಿ ಈಗ ನಾವು ಏರ್ ಕ್ವಾಲಿಟಿ ಇಂಡೆಕ್ಸು ಡಿಸೆಂಬರು ನವಂಬರ್ ತಿಂಗಳು ಬಂತು ಅಂದರೆ 200-250 ತನಕನೂ ರೀಚ್ ಆಗುತ್ತೆ. ಉಸಿರಾಡೋದಕ್ಕೂ ಗಾಳಿ ಸಿಗ್ತಾ ಇಲ್ಲ. ಇವತ್ತು ಏನು ಇಲ್ಲೀಗಲ್ ಆಗಿ ಲ್ಯಾಂಡನ್ನು ಲೂಟ್ ಮಾಡಿದ್ದಾರೆ, ಅದನ್ನು ಲೀಗಲೈಸ್ ಮಾಡ್ಕೊಳ್ಳೋಕ್ಕೆ ತರ್ತಾ ಇರೋ ಬಿಲ್ಲು ಅಂತ ನಾನು ಹೇಳ್ತೀನಿ. ಈಗ ಆಲ್ರೆಡಿ ಹಿಂದೆನೇ ಸಾಕಷ್ಟು ಸಾವಿರಾರು ಎಕರೆ ಭೂಮಿನ ಲೂಟ್ ಮಾಡಿಬಿಟ್ಟಿದ್ದಾರೆ. ಫಾರ್ ಎಕ್ಸಾಂಪಲು ಕೆರೆ ಸುತ್ತಮುತ್ತ ಸಾಕಷ್ಟು ಸುಮಾರು 4,500 ಎಕರೆ ಭೂಮಿನ ಲೂಟ್ ಮಾಡಿದ್ದಾರೆ, 800 ಕೆರೆ ಸುತ್ತಮುತ್ತ. ಅದಾದಮೇಲೆ ಇತ್ತೀಚಿನ ವರದಿ ಒಂದು ಬಂತು, 2012 CAG ರಿಪೋರ್ಟ್ ಕೊಡ್ತು. ಅದರಲ್ಲಿ ಆಲ್ರೆಡಿ ಪಾರ್ಕ್ಗಳನ್ನ ಸಾಕಷ್ಟು ಜಾಗಗಳನ್ನ ಸರ್ಕಾರಿ ಕಚೇರಿಗಳಿಗೆ ಇದಕ್ಕೆ ಪ್ರೈವೇಟ್ ಲ್ಯಾಂಡ್ಗೆ ಅಂತಾನೆ ಸಾಕಷ್ಟು ಜಾಗನ ಆಲ್ರೆಡಿ ಹೊಡ್ಕೊಂಡಿದ್ದಾರೆ. ಮತ್ತೆ ಇದರಲ್ಲಿ ಹೈಕೋರ್ಟಲ್ಲಿ ಕೂಡ ಆರ್ಡರ್ ಆಗಿದೆ, ನೀವು ಯಾತಕ್ಕೆ ಈ ಥರ ಸರ್ಕಾರಿ ಜಾಗಗಳು ಬೇರೆಯವರ ಪಾಲಾಗ್ತಾ ಇದೆ ಅಂದರೆ ನೀವು ಬೇಲಿ ಆಗ್ತಾ ಇಲ್ಲ, ಅದಕ್ಕೆ ಸರಿಯಾದ ಎಂಕ್ರೋಚ್ಮೆಂಟ್ ಮಾಡ್ದಂಗೆ ನೀವು ಅದಕ್ಕೆ ಮೂಲಭೂತ ಸೌಕರ್ಯಗಳು ಮಾಡದೇ ಇರೋದ್ರಿಂದ ಎಲ್ಲ ಎಂಕ್ರೋಚ್ ಮಾಡಿಕೊಡ್ತಾವ್ರೆ ಅಂತ AT ರಾಮಸ್ವಾಮಿ ಅವರ ಒಂದು ವರದಿನೇ ಬಂದಿದೆ. ಅದ್ರ ಪ್ರಕಾರ ಪಾರ್ಕ್ಸು, ಪ್ಲೇ ಗ್ರೌಂಡು, CS ಸೈಟು ಇವೆಲ್ಲ ಸೇರಿಕೊಂಡು ಸುಮಾರು 13,614 ಎಕರೆನ ಲೂಟ್ ಮಾಡಿದ್ದಾರೆ ಬೆಂಗಳೂರು ಸುತ್ತಮುತ್ತ. ಈಗ ಲೂಟ್ ಮಾಡಿ ಅಲ್ಲೆಲ್ಲ ಬಿಲ್ಡಿಂಗ್ಗಳು ಅವು ಇವು ಅದನ್ನ ಲೀಗಲೈಸ್ ಮಾಡಿಕೊಂಡು ಇವರು ಅದನ್ನ ಪರ್ಬಾರೆ ಮಾಡಿಕೊಂಡು ದುಡ್ಡು ಮಾಡ್ಕೊಳ್ಳೋಕೆ ತರ್ತಾ ಇರೋ ಒಂದು ಬಿಲ್ಲು. ಇದ್ರ ಜೊತೆಗೆ ಏನಾದ್ರೂ ಇನ್ ಕೇಸ್ ಪರಬಾರೆ ಆಗಿದ್ರೆ ಇವಾಗ 5% ಅಂತ ಹೇಳಿ ಕ್ಯಾಪ್ ಕೊಟ್ಬಿಟ್ಟಿದ್ದಾರೆ. ಸೊ 5% ಒಳಗೆ ಬರುತ್ತೆ, ಇನ್ನೊಂದು 2% ಎಕ್ಸ್ಟ್ರಾ ಭೂಮಿ ಬರೋ ಚಾನ್ಸಸ್. ಅದ್ರ ಜೊತೆಗೆ ಈಗ ಇವರು ಟನಲ್ ಪ್ರಾಜೆಕ್ಟ್ಗಳು, ಈಗ ಫಾರ್ ಎಕ್ಸಾಂಪಲ್ ಈಗ ಲಾಲ್ಬಾಗ್ ಅಲ್ಲಿ ಸುಮಾರು 6 ಎಕರೆ ಇವಾಗ ಟೆಂಪ್ರರಿ ಆಗಿ ಅವ್ರಿಗೆ ಕನ್ಸ್ಟ್ರಕ್ಷನ್ಗೆ ಬೇಕಾಗಿದೆ, ಸುಮಾರು 1 ಎಕರೆ ಪರ್ಮನೆಂಟ್ ಆಗಿ ಬೇಕಾಗಿದೆ. ಇದಕ್ಕೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇವ್ರಿಗೆ ಈಗ ಕಾಣಿಸ್ತಾ ಇರೋದೇನಂದ್ರೆ ಸರ್ಕಾರಿ ಜಾಗಗಳ ಬಗ್ಗೆ ಈಗ ಫಾರ್ ಎಕ್ಸಾಂಪಲ್ ಇವ್ರಿಗೆ ಮಾಡಬೇಕಾದ ಸಾಕಷ್ಟು ಕೆಲಸ ಇದೆ. ಇರೋ ರಸ್ತೆಗಳಿಗೆ ಉತ್ತಮವಾದ ಟಾರ್ ಹಾಕೋ ಒಂದು ಯೋಗ್ಯತೆ ಇಲ್ಲ, ಒಂದು ಒಳ್ಳೆ ಬಿಟಮಿನ್ ಕ್ವಾಲಿಟಿ ಟಾರ್ ಹಾಕೋದಕ್ಕೆ 3 ಪಕ್ಷಗಳಿಗೂ ಯೋಗ್ಯತೆ ಇಲ್ಲ. ಒಂದು ಮಳೆಗೆ ಎಲ್ಲ ಟಾರ್ ಕಿತ್ತಿ ಹರಿದೋಗುತ್ತೆ ಅಂತ ರಸ್ತೆಗಳು ಮಾಡಿರೋರು ಇವತ್ತು ಟನಲ್ ಕೊರಿಯಕ್ಕೆ ಹೋಗಿದ್ದಾರೆ. ನಾನು ಹೇಳ್ತಾ ಇರೋದು ಭೂಮಿ ಮೇಲೆ ಓಡಾಡಕ್ಕೆ ಇವ್ರಿಗೆ ಯೋಗ್ಯತೆ ಮಾಡೋ ಒಂದು ಮೂಲಭೂತ ಸೌಕರ್ಯ ಒದಗಿಸ್ಕೊಡೋ ಒಂದು ಯೋಗ್ಯತೆ ಇಲ್ಲ,
ಟ್ರಾಫಿಕ್ ಮೇಂಟೈನ್ ಮಾಡೋ ಒಂದು ಯೋಗ್ಯತೆ ಇಲ್ಲ. ಈ ಎಲ್ಲದನ್ನು ಮರ್ತುಬಿಟ್ಟು ಇವತ್ತು ಇವರ ಕಣ್ಣು ಬಿದ್ದಿರೋದೇನು ಅಂದ್ರೆ ಆಕ್ಸಿಜನ್. ಇವತ್ತೇನು ಲಂಗ್ ಸ್ಪೇಸ್ ಅಂತ ಇದೆ, ಆ ಲಂಗ್ ಸ್ಪೇಸ್ ಫಾರ್ ಎಕ್ಸಾಂಪಲ್ ಇವತ್ತು 100 ಎಕರ್ಸ್ ಅಂದ್ರೆ 5% ಅಂದ್ರೆ 5 ಎಕರ್ ಆಯ್ತು. 500 ಎಕರ್ಸ್ ಇದ್ರೆ 25 ಎಕರ್ಸ್ ಆಯ್ತು. ಅಂದ್ರೆ ಇವತ್ತು ಸಾವಿರಾರು ಎಕರೆ, ನೂರಾರು ಎಕರೆಗಳನ್ನ ಇವತ್ತು ಲೂಟಿ ಹೊಡೆದು ಅಲ್ಲಿ ಇವರು ಸೌದಗಳು ಕಟ್ಕೊಂಡು ಮೆರೆಯೋದಕ್ಕೆ ಅಥವಾ ರಿಯಲ್ ಎಸ್ಟೇಟ್ ದಂಧೆ ಮಾಡೋದಕ್ಕೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಈ ಒಂದು ಹೆಜ್ಜೆ ಇಟ್ಟಿರೋದಂತೂ ತುಂಬಾ ನಮ್ಗೆ ಸಹಿಸಕ್ಕಾಗ್ತಾ ಇಲ್ಲ. ಸಾಕಷ್ಟು ವಿಧಾನಗಳಿದಾವೆ ಮಾಡಬೇಕು ಅಂದ್ರೆ ಟ್ರಾಫಿಕ್ ನ ಇಂಪ್ಲಿಮೆಂಟೇಷನ್ ಮಾಡ್ಬೇಕಂದ್ರೆ ಅದನ್ನ ಯಾವ್ದು ಮಾಡ್ತಾ ಇಲ್ಲ. ಇವ್ರು ಕಣ್ಣು ಬೀಳ್ತಾ ಇರೋದು +1 ಎಕರ್ ಅಂತಂದ್ರೂ ಕೂಡ ಲಾಲ್ಬಾಗ್ ನಲ್ಲಿ ಹೆಚ್ಚು ಕಮ್ಮಿ 7 ರಿಂದ 8 ಎಕರೆ ಬೇಕಾಗಬಹುದು ಈ ಟನಲ್ಗೆ ಅಂತ ಹೇಳಿ. ಇವಾಗ ಈ ಕಾನೂನು ಜಾರಿ ಆದ ತಕ್ಷಣ ಏನಾಗುತ್ತೆ ಸರ್, ಆಟೋಮೆಟಿಕಲಿ 240 ಎಕರೆಯಲ್ಲಿ 12 ಎಕರೆ ಸರಾಗವಾಗಿ ಸರ್ಕಾರ ಬಳಕೆ ಮಾಡ್ಕೊಳ್ಬಹುದು ಇದಕ್ಕೇನ ಅನ್ನೋದ್ರ ಬಗ್ಗೆ ಕೂಡ ನಾವು ವಿಸ್ತೃತವಾಗಿ ಚರ್ಚೆ ಮಾಡೋಣ. ಈ ಹೊಸದಾಗಿ ಕಾನೂನು ತರ್ಲಿಕ್ಕೆ ಹೊರಟಿರೋದು ಅಥವಾ ತಿದ್ದುಪಡಿ ತಂದು ಅದನ್ನ ವಿಧೇಯಕವನ್ನ ಪಾಸ್ ಮಾಡ್ಕೊಳ್ತಿರೋದು. ಬಟ್ ನಟರಾಜ್ ಗೌಡ್ರೆ, ಒಂದು ಗಂಭೀರವಾದ ಪೊಲಿಟಿಕಲ್ ಅಲಿಗೇಷನ್ ಇತ್ತು ಸರ್. ನಾನು ಇದನ್ನು ಪೊಲಿಟಿಕಲ್ ಅಂತ ಡೆಲಿಬರೇಟ್ ಆಗಿ ಹೇಳ್ತಿದ್ದೀನಿ, ರಾಜಕೀಯ ಆರೋಪನೇ ಇದು. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ, ಇದು ಕೇವಲ ವಿರೋಧ ಪಕ್ಷದವರಲ್ಲ ಸರ್, ನಿಮ್ಮ ಪಕ್ಷದವರು ಕೂಡ ಹೇಳಿದ್ದಾರೆ ವೆನ್ ಹಿ ವಾಸ್ DCM. ನೀವು ನೆನ್ಪು ಮಾಡ್ಕೊಳ್ಬಹುದು ಅದನ್ನ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿಬಿಟ್ರೆ ರಾಜ್ಯವನ್ನ ಮಾರ್ಕೊಂಡು ತಿನ್ಬಿಡ್ತಾರೆ. ಹಿ ಈಸ್ ಅ ಪ್ಯೂರ್ ಬಿಸ್ನೆಸ್ ಮ್ಯಾನ್, ರಿಯಲ್ ಎಸ್ಟೇಟ್ ನಲ್ಲಿ ಪಳಗಿರುವವರು, ಹಿಂಗಾಗಿ ಭೂಮಿಯನ್ನು ಮಾರ್ಕೊಂಡು ತಿನ್ಬಿಡ್ತಾರೆ ಅನ್ನೋ ಒಂದು ಪೊಲಿಟಿಕಲ್ ಅಲಿಗೇಷನ್ ಇತ್ತು. ಇವಾಗೇನು ಈ ವಿಧೇಯಕ ಪಾಸ್ ಆಗಿದೆ, ಇದು ಅದಕ್ಕೆ ಪೂರಕವಾಗಿ ನಿಂತು ಬಿಡ್ತಿದೆಯಲ್ಲ ಅಂತ ಸರ್. ಇಫ್ ಐ ಕ್ಯಾನ್ ರೀಡ್, ಇದರಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ ನೋಡಿ, ಉದ್ಯಾನವನ ಅಥವಾ ಉಪವನವನ್ನ ಒಳಗೊಂಡಿರುವ ಯಾವುದೇ ಭೂಮಿ ಅಥವಾ ಕಟ್ಟಡ ಇದನ್ನ ಏನು ಮಾಡಬಹುದು, ಸಾರ್ವಜನಿಕ ಹಿತಾಸಕ್ತಿಗೆ ಯುಕ್ತ ಅಂತ ಅನ್ನಿಸಿದ್ರೆ ಮೊದಲ ಪದಾನೇ ಸರ್, ಇದು ನೀವು ಕೇಳಿಸ್ಕೊಳ್ಳೇಬೇಕು. ಇಲ್ಲಿ ಬರ್ದಿರೋ ಮೊದಲ ಪದಾನೇ ಮಾರಾಟ ಮಾಡಬಹುದು ಅಂತ. ಅದಾದ್ಮೇಲೆ ಬರುತ್ತೆ ಗುತ್ತಿಗೆ ಕೊಡ್ಬೋದು, ಉಡುಗೊರೆ ಕೊಡ್ಬೋದು, ವಿನಿಮಯ, ಅಡಮಾನ, ಅನ್ಯ ಎಕ್ಸೆಟ್ರಾ ಎಕ್ಸೆಟ್ರಾ. ಮೊದಲಿಗೆನೆ ನೀವು ಮಾರಾಟ ಮಾಡ್ಬೋದು ಅಂತ ಹಾಕದ ಮೇಲೆ ಈ ಪೊಲಿಟಿಕಲ್ ಅಲಿಗೇಷನ್ ನಿಜ ಅನ್ನಿಸ್ಬಿಡಲ್ವಾ ನಟರಾಜ್ ಗೌಡ್ರೆ? ಈಗ ಯಾರು ಆರೋಪ ಮಾಡಿದ್ರು ಅವ್ರಿಗೇನು ಮಾಹಿತಿ ಇದೆ? ಮಾನ್ಯ DK ಶಿವಕುಮಾರ್ ಅವರು ಉದ್ಯಮಿ ಆಗಿದ್ದವರು, ರಾಜಕಾರಣಿ ಆಗಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ. ಮುಖ್ಯಮಂತ್ರಿಯಾಗಿ ಈಗ ಉದ್ಯಮ ಮಾಡ್ತಾ ಇಲ್ಲ, ಮುಖ್ಯಮಂತ್ರಿಯಾಗಿ ಜನಸೇವೆ ಮಾಡ್ತಾ ಇದ್ದಾರೆ, ರಾಜ್ಯದ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಈ ಉದ್ಯಾನವನಗಳ ಸಂರಕ್ಷಣಾ ತಿದ್ದುಪಡಿ ಕಾಯ್ದೆ ಏನ್ ತಗೊಂಡ್ಬಂದಿದ್ದಾರೆ, ಇದು ಐತಿಹಾಸಿಕ, ಅಭಿವೃದ್ಧಿ ಪರ, ಮತ್ತೆ ಇದು ಅದ್ಭುತವಾಗಿರತಕ್ಕಂಥ ಕಾನೂನು. ಯಾಕಂದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಯಾವ್ಯಾವ ಉದ್ಯಾನವನಗಳಿದ್ದಾವೆ, ಎಲ್ಲೆಲ್ಲಿ ತೋಟಗಾರಿಕಾ ಇಲಾಖೆ ತಾವೇ ಅದನ್ನ ಸಂರಕ್ಷಣೆ ಮಾಡಿ ಅದನ್ನ ಅಭಿವೃದ್ಧಿ ಮಾಡ್ತಾ ಇದೆ, ಎಲ್ಲೆಲ್ಲಿ ಅವರಿಗೆ ಅನುಕೂಲ ಆಗೋಕೆ ರೈತರಿಗೂ ಅನುಕೂಲ ಆಗುವಂಥದ್ದು ಇಡೀ ರಾಜ್ಯದಲ್ಲಿ, ಬೆಂಗಳೂರು ನಾನು ಬರ್ತೀನಿ, ಇಡೀ ರಾಜ್ಯದಲ್ಲಿ ಎಲ್ಲಿ ತಾಲೂಕಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಎಲ್ಲಿ ಅವರು ಕೋಲ್ಡ್ ಸ್ಟೋರೇಜ್ ಮಾಡಬಹುದು ಅಥವಾ ಅವ್ರು ಶೇಖರಣೆ ಮಾಡ್ಲಿಕ್ಕೆ ಒಂದು ಸಂಸ್ಕರಣಾ ಘಟಕಗಳು ಮಾಡಬಹುದು, ಅದೆಲ್ಲ ರೈತರಿಗೆ ಅನುಕೂಲ ಆಗುವಂಥದ್ದು. ಆಮೇಲೆ ಇದು ಯಾರು ಖಾಸಗಿಯವರು ಕೊಡೋದಿಲ್ಲ. ಈ ಜಮೀನುಗಳನ್ನ 5% ಅನ್ನು ಏನ್ ಹೇಳಿದಾರೆ ಗರಿಷ್ಠವಾಗಿ, ಅದರಲ್ಲಿ ಯಾರು ಖಾಸಗಿಯವರು ಕೊಡೋದಿಲ್ಲ. ಯಾವ ಇಲಾಖೆಗಳಿಗೆ, ಪ್ರಾಧಿಕಾರಗಳಿಗೆ ಅಥವಾ ಸರ್ಕಾರದ ಸಂಸ್ಥೆಗಳಿಗೆ ಮಾತ್ರನೇ ಅದನ್ನು ಕೊಡುವಂಥದ್ದು, ಅವರೇ ನಿರ್ವಹಣೆ ಮಾಡುವಂಥದ್ದು. ಈ ಬೆಂಗಳೂರಿನಲ್ಲಿ ನೀವು ಲಾಲ್ಬಾಗ್ ಅಲ್ಲಿ ಆಗ್ತದೆ, ಕಬ್ಬನ್ ಪಾರ್ಕ್ ಅಲ್ಲಿ ಆಗ್ತದೆ, ಎಲ್ಲಾದ್ರೂ ಕೂಡ ಇಡೀ ರಾಜ್ಯದಲ್ಲಿ ಈ ತರ ಅಭಿವೃದ್ಧಿ ಆಗಬೇಕು. ಅದಕ್ಕಾಗಿನೇ ಆಮೇಲೆ ನನ್ನ ಸ್ನೇಹಿತರು ಹೇಳ್ತಾ ಇದ್ರು ಲಂಗ್ ಸ್ಪೇಸು, ಹಸಿರು ಇರಬೇಕು ಅಂತ. ಹೌದು, ಹಸಿರು ಇರಬೇಕು. ಅದಕ್ಕೆ ಇಲ್ಲಿ ಮೊನ್ನೆ 15 ಲಕ್ಷ ಸಸಿಗಳ ನೆಟ್ಟು BDA ಇಂದ ಸಸಿಗಳ ನೆಟ್ಟು ಅದನ್ನ ಪೋಷಣೆ ನಾವು ಪ್ರಸಾರ ಮಾಡಿದೀವಿ ಬಿಡಿ ಸರ್. ಅಂದ್ರೆ ನಾನು ಎಲ್ಲಾನು ಅಂತ ಹೇಳ್ತಿಲ್ಲ, ಬಟ್ ಅದ್ರಲ್ಲಿ ಮೋಸ್ಟ್ ಆಫ್ ದ ಸಸಿಗಳು ಹೆಂಗ್ ನಟ್ರು, ಅದ್ರದ್ದು ಮೇಂಟೆನೆನ್ಸ್ ಹೆಂಗ್ ಆಗ್ತದೆ ನಾವು ರಿಯಾಲಿಟಿ ಚೆಕ್ ತೋರಿಸ್ಬಿಟ್ಟಿದೀವಿ. ಎನಿವೆ ನೀವು ಕಂಟಿನ್ಯೂ ಮಾಡಿ. ಈಗ 15 ಲಕ್ಷ ಸಸಿಗಳಲ್ಲಿ ನೀವು ರಿಯಾಲಿಟಿ ನೋಡಿ ತೋರಿಸ್ತಾ ಇದ್ದೀರಿ. ಅವಳಿಗೆ ಯಾವ ಹನಿ ನೀರಾವರಿ ಮುಖಾಂತರ ಯಾವ್ದನ್ನ ಪೋಷಣೆ ಮಾಡ್ತಾವ್ರೆ ಅದನ್ನು ತೋರಿಸಿ, ಪ್ರತಿದಿನ ಯಾವ ಪೌರ ಕಾರ್ಮಿಕ ಅಥವಾ ಅಲ್ಲಿನ ಕಾರ್ಮಿಕರು ಯಾವ ರೀತಿ ಅದನ್ನ ಪೋಷಣೆ ಮಾಡ್ತಾರೆ ಅದನ್ನು ತೋರಿಸಿ. ಯಾಕಂದ್ರೆ 15 ಲಕ್ಷ ಸಸಿಗಳು ನಾನು ಆಮ್ ಆದ್ಮಿ ಪಕ್ಷದ ವಕ್ತಾರರು ಕೇಳಿದ ಪ್ರಶ್ನೆನೆ ಮತ್ತೆ ನಿಮಗೆ ರಿಪೀಟ್ ಮಾಡಿ ಕೇಳ್ತೀನಿ ಸರ್. ಅದ್ಯಾಕೆ ಹಸಿರು ಕಂಡ್ರೇನೆ ಅಭಿವೃದ್ಧಿ ಅಂತ ನೆನಪಾಗುತ್ತೆ ಅಂತ? ಎಲ್ಲಿ ಹಸಿರಿರುತ್ತೆ ಅಲ್ಲೇ ಟನಲ್ ರೋಡ್, ಎಲ್ಲಿ ಹಸಿರಿರುತ್ತೆ ಅಲ್ಲೇನೆ ಟೌನ್ಶಿಪ್, ಇದು ಯಾಕೆ ಅಂತ? ಖಾಲಿ ಭೂಮಿ ಎಲ್ಲೂ ಇಲ್ವೇ ಇಲ್ವಾ? DK ಶಿವಕುಮಾರ್ ಅವ್ರ ನೇತೃತ್ವದ ಸರ್ಕಾರಕ್ಕೆ ಎಲ್ಲೂ ಕಾಣಿಸ್ತಾನೆ ಇಲ್ವಾ? ಇಲ್ಲ, ಅದು ನಿಮ್ಮ ವಿಶ್ಲೇಷಣೆ. ಖಾಲಿ ಭೂಮಿ ನಿಮ್ಮ ಮಾತಾಯ್ತು. ಈಗ ನಿಮ್ಮ ಪ್ರಶ್ನೆ ಆಯ್ತು, ನೀವು ಪ್ರಶ್ನೆ ಸುದೀರ್ಘ ಆದ್ರೆ ನನ್ನ ಮಾತಿಗೂ ಸುದೀರ್ಘವಾಗಿ ಅವಕಾಶ ಕೊಡಿ. ನಾನೇನ್ ಗೊತ್ತಾ, ಈಗ ಖಾಲಿ ಭೂಮಿನೇ ಅಂತಲ್ಲ. ಬೆಂಗಳೂರಿನಲ್ಲಿ ಈಗ AT ರಾಮಸ್ವಾಮಿ ಅವರ ವರದಿನೂ ಕೂಡ ಉಲ್ಲೇಖ ಮಾಡಿದ್ರು. ಬೆಂಗಳೂರಿನಲ್ಲಿ 35,000 ಎಕರೆ ಯಾವ್ಯಾವ ಭೂಗಳ್ಳರು, ಕೆರೆಗಳ್ಳರು ಎನ್ಕ್ರೋಚ್ ಮಾಡ್ಕೊಂಡಿದ್ರನ್ನ ಅದನ್ನ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮತ್ತೆ ಈಗಿನ ಸರ್ಕಾರದವರೆಗೂ ನಾವು ಕಳೆದ 10 ವರ್ಷದಲ್ಲಿ ಸುಮಾರು 13,000 ಎಕರೆಯನ್ನ ನಾವು
ಒತ್ತುವರಿ ತೆರವುಗೊಳಿಸಿ ಸ್ವಾಧೀನ ಮಾಡ್ಕೊಂಡಿದೀವಿ. ಅಲ್ಲೂ ಕೂಡ ಅಭಿವೃದ್ಧಿ ಆಗ್ತದೆ. ಸರ್ಕಾರದ ಜಮೀನನ್ನು ನಾವು ಉಳಿಸಿದೀವಿ. ಇಲ್ಲೂ ಕೂಡ ನಾವು ಎಲ್ಲಿ ಅಭಿವೃದ್ಧಿ ಈಗ ಯಲಹಂಕದಲ್ಲಿ 155 ಎಕರೆ ನಾವು ಈಗ ಬಯೋ ಪಾರ್ಕ್ ಮಾಡ್ತಾ ಇರ್ತಕ್ಕಂಥದ್ದು. ಈ ಮುಂಚೆ ಇತಿಹಾಸದಲ್ಲಿ ಈ ಬಯಪಳ್ಳಿ ಇರ್ತಕ್ಕಂತಹ 65 ಎಕರೆ ನಾವು ಪಾರ್ಕ್ ಮಾಡಿಲ್ವಾ? ಯಾವ ರೀತಿ ಎಲ್ಲೆಲ್ಲಿ ಅವಕಾಶಗಳಿದಾವೆ ಅಲ್ಲಿ ಪಾರ್ಕ್ಗಳನ್ನು ಮಾಡ್ತೀವಿ, ಅಭಿವೃದ್ಧಿನೂ ಮಾಡ್ತೀವಿ. ಈಗ ನೀವು ನೋಡಿ ಬೆಂಗಳೂರಿನಲ್ಲಿ ನೀವು ಯಾವುದೇ ರೀತಿಯಾಗಿ ಇಂದಿರಾ ಕ್ಯಾಂಟೀನ್ ನೋಡಿ, ನಮ್ಮ ಕ್ಲಿನಿಕ್ ನೋಡಿ, ಬೆಂಗಳೂರು ಒಂದು ನೋಡಿ, ಶಾಸಕರ ಭವನ ನೋಡಿ, ಬಿಬಿಎಂಪಿ ಕಚೇರಿಗಳು ನೋಡಿ, ಪಾರ್ಕ್ ನ ಯಾವುದೋ ಒಂದು ಮೂಲೆಯಲ್ಲೇ ಇರ್ತವೆ. ಅವು ಕಡೆ ಆ ರೀತಿನೇ ಆಗಿದೆ. ಆಮೇಲೆ ಯಾರ್ಯಾರೋ ಕಳ್ಳರು ಕಾಕರು ದೇವಸ್ಥಾನಕ್ಕೂ ಕೂಡ ಎನ್ಕ್ರೋಚ್ಗಳು ಮಾಡ್ಕೊಂಡ್ಬಿಟ್ಟವ್ರೆ ಬಹಳ ಕಡೆ. ನಾವೆಲ್ಲ ಆಟ ಆಡ್ತಿದ್ವಿ ಮೈದಾನದಲ್ಲಿ 10 ವರ್ಷಗಳ ಮುಂಚೆ. ಅದು ಇವತ್ತು ಹೋದ್ರೆ ಯಾರೋ ದೇವಸ್ಥಾನ ಕಟ್ಕೊಂಡ್ಬಿಟ್ಟವ್ರೆ, 10,000 ಸ್ಕ್ವೇರ್ ಫೀಟ್ ನ ಅಕ್ವೈರ್ ಮಾಡ್ಕೊಂಡ್ಬಿಟ್ಟವ್ರೆ ಇಲ್ಲಿ ಬಿಡಿಎ ಲೇಔಟ್ಗಳಲ್ಲಿ. ಈ ತರ ಇಲ್ಲ ಕೇಳಿ, ಅದು ನಾನು ಹೇಳ್ತಿಲ್ಲ, ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಯಾರೇ ಆಗ್ಲಿ ರಕ್ಷಣೆ ಮಾಡಬೇಕಾದ ಹೊಣೆಗಾರಿಕೆ ಇರ್ತದೆ. ಹೊಣೆಗಾರಿಕೆಯಿಂದ ಪಲಾಯನ ಮಾಡಬಾರ್ದು. ನಾವೇನ್ ಮಾಡ್ತಾ ಇದೀವಿ, ಕಾನೂನುಬದ್ಧವಾಗಿ 5% ಯಾವುದೇ ಪಾರ್ಕ್ ನಲ್ಲಿ ಜನಸಾಮಾನ್ಯರಿಗೆ ಅನುಕೂಲ ಆಗ್ಲಿ, ಸಾರ್ವಜನಿಕರಿಗೆ ಅನುಕೂಲ ಆಗ್ಲಿ, ಅಭಿವೃದ್ಧಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಸರ್ಕಾರದ ಸಂಸ್ಥೆಗಳಿಗೆ ಅದನ್ನ ಪರಭಾರೆ ಮಾಡೋದು, ಸರ್ಕಾರ ಸಂಸ್ಥೆಗಳಿಗೆ ಅದನ್ನ ಕೊಡೋದು ಹೊರತು ಖಾಸಗಿ ವ್ಯಕ್ತಿಗಳಿಗೆ ಕೊಡೋದಿಲ್ಲ. ಸಿಂಪಲ್ ಸರ್, ಹಸಿರುಗಿರೋ ಮರಾನ್ ಕಡಿತೀವಿ, ಅಲ್ಲಿ ಕಾಂಕ್ರೀಟ್ ನಿಂದ ಒಂದು ಬಿಲ್ಡಿಂಗ್ ಕಟ್ತೀವಿ. ಅದು ಸರ್ಕಾರದ್ದೋ ಪ್ರೈವೇಟ್ ನದ್ದೋ ಮತ್ತೊಂದೋ ಮಗದೊಂದೋ. ನಾನು ಅದಕ್ಕೆ ಕೇಳಿದ್ದು ಸರ್, ಯಾಕೆ ಹಸಿರಿರೋ ಕಡೆಗೇನೆ ಸಿಮೆಂಟ್ ಹಾಕಬೇಕು ಅಂತ ಮನಸ್ಸು ಬರ್ತಿದೆ ಅಂತ ನನ್ನ ಬೇಸಿಕ್ ಮತ್ತೆ ಸಿಂಪಲ್ ರಿಪೀಟೆಡ್ ಪ್ರಶ್ನೆ. ಓಕೆ, ನೀವು ನೋಡಿ ಹಸಿರು ಇಲ್ಲ ಜಾಗದ ಇಲ್ಲ, ಹಸಿರು ಜಾಗ ನಾವು ಇನ್ನೂ ಹೆಚ್ಚಿಗೆ ಮಾಡ್ತಾ ಇದೀವಿ. ಹಸಿರು ಜಾಗ ಹೆಚ್ಚಿಗೆ ಮಾಡ್ಲಿಕ್ಕೆ ನಾನು ನಿಮ್ಗೆ 15 ಲಕ್ಷ ಸಸಿ ನೆಟ್ಟಿದ್ದು ಅಂತ ಹೇಳಿದ್ದು, 2 ಪಾರ್ಕ್ ನ ಉಲ್ಲೇಖ ಮಾಡಿದ್ದು, ಒಂದು 150 ಎಕರೆ ಪಾರ್ಕ್. ಹೂವಾರ್ ಸರ್ನ ಕೇಳ್ತೀನಿ, ಕಂಪ್ಲೀಟ್ ಮಾಡ್ಬೇಕು. ನಿಮ್ಗೆ ಇಷ್ಟ ಬಂದಿದೆ ಹೇಳ್ಬಿಟ್ಟು ಸುಮ್ಮನೆ ನಾನು 150 ಎಕರೆ ಪಾರ್ಕ್ ಯಲಹಂಕದಲ್ಲಿ ಆಗ್ಬೋದು, ಬಯಪಳ್ಳಿ 65 ಎಕರೆ ಪಾರ್ಕ್ ಆಗ್ಬೋದು. ಅದು ನಾವು ಮಾಡ್ತಾ ಇಲ್ವಾ? ಇಲ್ಲಿ ಬೆಂಗಳೂರಿನಲ್ಲಿ ಪಾರ್ಕ್ ಗಳ ಅಭಿವೃದ್ಧಿ ನಾವು ಮಾಡ್ತಾ ಇಲ್ವಾ? ನಮ್ಮ ಸರ್ಕಾರ ಬಂದ ಮೇಲೆ ಎಸ್.ಎಂ. ಕೃಷ್ಣ ಕಾಲದಲ್ಲಿ ಇವತ್ತವರೆಗೂ ಡಿ.ಕೆ. ಶಿವಕುಮಾರ್ ಕಾಲದವರೆಗೂ ಕೂಡ ಪಾರ್ಕ್ ಗಳ ಅಭಿವೃದ್ಧಿ ಬೆಂಗಳೂರಲ್ಲಿ ಆಗಿರೋದು ಕಾಂಗ್ರೆಸ್ ಸರ್ಕಾರದಲ್ಲೇ. ಹಸಿರು ಇರಬೇಕು, ಅದಕ್ಕಾಗಿ ನಾವು ಅದನ್ನು ಹೆಚ್ಚಿಗೆ ಮಾಡ್ತಾ ಇದೀವಿ. ಅಭಿವೃದ್ಧಿಗೋಸ್ಕರ ಎಲ್ಲಿ ಅನುಕೂಲ ಆಗ್ಬೇಕು ಆ ಅಭಿವೃದ್ಧಿಗೋಸ್ಕರ ಕೂಡ ಈ ಕಾಯ್ದೆ ತಂದು ಉದ್ಯಾನವನಗಳನ್ನ ಸದುಪಯೋಗ ಮಾಡ್ಕೊಳ್ಳುವಂತ ಕೆಲಸವನ್ನು ಕೂಡ ಮಾಡ್ತೀವಿ. ಆಯ್ತು, ಥ್ಯಾಂಕ್ ಯು. ಪಾರ್ಕನ್ನು ಅಭಿವೃದ್ಧಿ ಮಾಡಿದ್ದು ನಾವೇ, ಹಾಗಾಗಿ ಪಾರ್ಕಲ್ಲಿ 5% ಭೂಮಿಯನ್ನ ಬೇರೆ ಉದ್ದೇಶಕ್ಕೆ ಬಳಕೆ ಮಾಡ್ಕೊಳ್ಳಿಕ್ಕೆ ರೈಟ್ಸ್ ಇರೋದು ಕೂಡ ನಮಗೆ ಅನ್ನೋಂಗಿತ್ತು. ಅದಲ್ವಾ ಅಂತ ಹೇಳಿ ನೀವು ಆಮೇಲೆ ಕ್ಲಾರಿಫೈ ಮಾಡಿ. ಬಟ್ ಹೂವಾರ್ ಸರ್, ನಾನು ಹೋಮ್ವರ್ಕ್ ತಪ್ಪಿದ್ರೆ ಕರೆಕ್ಟ್ ಮಾಡಿ ಹೇಳಿ ಸರ್. ಗ್ರೀನ್ ಕವರ್ ಅನ್ನೋದು ಬೆಂಗಳೂರಿನಲ್ಲಿ ಅಂದರೆ ಹಸಿರು ಪದರ ಅನ್ನೋದು 68% ಇತ್ತು ಸರ್ ಒಂದು 50-60 ವರ್ಷದ ಹಿಂದೆ. ಈಗ 3% ಇಂದ 6% ಬಂದು ಉಳಿದಿದೆ. ಇಫ್ ಐ ಆಮ್ ಕರೆಕ್ಟ್, ಇಫ್ ಮೈ ಹೋಮ್ವರ್ಕ್ ಈಸ್ ಕರೆಕ್ಟ್ ಸರ್, ಒಬ್ಬ ಮನುಷ್ಯನಿಗೆ 7 ಮರಗಳಿದ್ರೆ ಅದೊಂದು ಹೆಲ್ದಿ ಎನ್ವಿರಾನ್ಮೆಂಟ್ ಅಂತ ಕರೆಸ್ಕೊಳ್ತಾ ಇದ್ದಿದ್ದು, ಈಗ 7 ವ್ಯಕ್ತಿಗಳಿಗೆ 1 ಮರ ಸಿಕ್ಕರೆ ಕಷ್ಟ ಅನ್ನೋ ಪರಿಸ್ಥಿತಿ ಬಂದಿದೆ. ಬಟ್ ಸ್ಟಿಲ್ ನಟರಾಜ್ ಗೌಡರು ಹೇಳ್ತಿದ್ದಾರೆ, ನಾವು ಪಾರ್ಕ್ಗಳನ್ನು ಬೆಳೆಸ್ತಿದ್ದೀವಿ, ಮರಗಳನ್ನು ಬೆಳೆಸ್ತಾ ಇದ್ದೀವಿ, ಸಸಿಗಳನ್ನು ನಡ್ತಾ ಇದ್ದೀವಿ. ಮತ್ತು ಇನ್ನೊಂದು ಕಡೆಯಲ್ಲಿ ಪಾರ್ಕಲ್ಲಿರೋ 5% ಭೂಮಿಯನ್ನು ನಾವು ಬೇರೆ ಉದ್ದೇಶಕ್ಕೆ ಬಳಕೆ ಮಾಡ್ಕೊಳ್ತೀವಿ. ಜನಸಾಮಾನ್ಯರು ಹೂ ಆರ್ ವರಿಡ್ ಅಬೌಟ್ ದೇರ್ ಲೈಫ್ ಇನ್ ಅ ಸಿಟಿ ಲೈಕ್ ಬೆಂಗಳೂರು, ಅವ್ರು ಯಾವ ಲಾಜಿಕ್ನ, ಯಾವ ಈ ಲೆಕ್ಕಾಚಾರವನ್ನು ನಂಬಬೇಕು, ಯಾವ ಭರವಸೆ ಮೇಲೆ ಬೆಂಗಳೂರಿನಲ್ಲಿ ಬದುಕಬೇಕು ಅಂತ? ಅಲ್ಲ, ನಾವು ಫಸ್ಟ್ ಹೇಳಬೇಕಂದ್ರೆ ಈ ಡಿಸಿಷನ್ ತೊಗೊಂಡಿರೋದು ಬ್ಲ್ಯಾಂಕೆಟ್ ಡಿಸಿಷನ್ ತೊಗೊಂಡಿರೋದು 5% ನಾವು ಮಾಡ್ತೀವಿ ಅನ್ನೋದು ಭಾಳ ದೊಡ್ಡ ತಪ್ಪು. ಎಲ್ಲ ಒಂದು ಕಡೆ 2 ಕಡೆ ಅಂದರೆ ಎಲ್ಲ ಕಡೆನೂ ಮಾಡೋಕ್ಕೆ ಹೋಗೋದು ಭಾಳ ದೊಡ್ಡ ತಪ್ಪು. ಅದನ್ನ ನಾವು ಹೇಳಲೇಬೇಕು. ಈಗ ಅವ್ರು ಹೇಳಿದ್ರು ನಾವು ಬೇರೆ ಕಡೆ ಪಾರ್ಕ್ ಮಾಡಿದ್ದೀವಿ, ಸೊ ಇದನ್ನು ಮಾಡ್ತೀವಿ ಅಂದ್ಬಿಟ್ಟು. ಪಾರ್ಕ್ ಎಷ್ಟು ಮಾಡ್ತೀರೋ, ಎಷ್ಟು ಮರ ಬೆಳೆಸ್ತೀರೋ ನಮಗೆ ಒಳ್ಳೆಯದು. ಇರೋದನ್ನ ಹಾಳು ಮಾಡೋದು ಯಾರು ಬಿಡಬಾರ್ದು. ಇದನ್ನು ಜ್ಞಾಪಕ ಇಟ್ಕೋಬೇಕು. ನಟರಾಜ್ ಗೌಡ್ರಿಗೆ ನಾನು ಹೇಳ್ಬೇಕಾರದೆ, ಪರಿಸರ ಅಂದರೆ ಇಸ್ ಲೈಫ್. ನೀವು ಡೆವಲಪ್ಮೆಂಟು ಬೇರೆ ಬಿಲ್ಡಿಂಗು ಮತ್ತು ಇದನ್ನು ತೋರಿಸ್ಕೊಂಡ್ರೆ ಅದು ಇಟ್ ಇಸ್ ನಾಟ್ ಲೈಫ್, ಅದು ಜಸ್ಟ್ ಎಕನಾಮಿಕ್ ಇದು ಅಷ್ಟೇ. ಈಗ ಒಂದು ಜ್ಞಾಪಕ ಇಟ್ಕೋಬೇಕು ಲೈಫ್ ಒಳಗೆ, ಒಂದು ಎಕಲಾಜಿಕಲ್ GDP ಇದೆ, ಒಂದು ಎಕನಾಮಿಕ್ GDP ಇದೆ. ಎರಡು ಟೂ ಸೈಡ್ಸ್ ಆಫ್ ದ ಸೇಮ್ ಕಾಯಿನು. ನೀವು ಎಕಲಾಜಿಕಲ್ GDPನ ಹಾಳು ಮಾಡ್ಬಿಟ್ಟು ನೀವು ಎಕನಾಮಿಕ್ GDP ಹೋದ್ರೆ ಅದು ಝೀರೋ. ನೀವು ಎಷ್ಟೇ ದುಡ್ಡು ಮಾಡಿದ್ರೂ ಅದು ವಾಪಸ್ಸು ಅಲ್ಲಿಗೆ ವಾಪಸ್ ಹೋಗುತ್ತೆ. ಬಿಕಾಸ್ ಎಕಲಾಜಿಕಲಿ ವಿ ಆರ್ ಡೆವಾಸ್ಟೇಟೆಡ್. ಇವತ್ತು ಬೆಂಗಳೂರು ನಾವು ಆಲ್ಮೋಸ್ಟ್ 93% ಟ್ರೀ ಕವರ್ ಹಾಳು ಹೋಗ್ಬಿಟ್ಟಿದೆ, ಡಿಸ್ಟ್ರಾಯ್ಡ್. ಲೆಟ್ಸ್ ಬಿ ಕ್ಲಿಯರ್ ಆನ್ ದ್ಯಾಟ್. 60%ಕಿಂತ ಮೇಲೆ ನಮ್ಮ ಲೇಕ್ಗಳು ಹೋಗಿದೆ, ಒತ್ತುವರಿ ಆಗಿದೆ. ಲೇಕನ್ನ ಈಗಲೂ ಮುಚ್ಕೊಂಡ್ಬರ್ತಾವ್ರೆ. ಅದು ಎಷ್ಟು ಫೂಲಿಶ್ನೆಸ್ ಅಂದರೆ, ಈ ಸ್ಥಿತಿಯೊಳಗೆ ಕ್ಲೈಮೇಟ್ ಎಮರ್ಜೆನ್ಸಿ ಇದೆ, ಆದರೂ ಹಾಳು ಮಾಡ್ಕೊಂಡು ಬರ್ತಿದ್ದಾರೆ. ಇನ್ನೊಂದು ಕಡೆ ನೀವು ನೋಡಿದ್ರೆ ನಮ್ಮ ಪೊಲ್ಯೂಷನ್ ಲೆವೆಲ್ಸು PPM ಲೆವೆಲ್ಸ್ ಆರ್ ಇನ್ಕ್ರೀಸಿಂಗ್. ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಇನ್ಕ್ರೀಸ್ ಆಗ್ತಾನೆ, ಜನ ಸಾಯ್ತಿದ್ದಾರೆ. ಇಂಥ ಟೈಮ್ ಒಳಗೆ ನಾವು ಎಷ್ಟು ಉಳಿಸ್ಕೋತೀವೋ ಅಷ್ಟು ಒಳ್ಳೆಯದು. ಆಯಿತು, ಈಗ ಜನ ನಾನು ಬರೋದು ನೇರವಾಗಿ ಬರ್ತೀನಿ. ಈಗ ಟನೆಲ್ ರೋಡ್ಗೆ ಇದು ಲಾಲ್ಬಾಗ್ ಬೇಕಂತಿದ್ದಾರೆ. ಟನೆಲ್ ರೋಡ್ ಮಾಡಲಿ. ಈಗ ಜನದು ತಪ್ಪಿದೆ, ನಾವು ತಪ್ಪು ಮಾಡಿದ್ದೀವಿ. ನಾವು ಯಾಕಂದರೆ ಟ್ರಾಫಿಕ್ ಓಡಿಸ್ಬೇಕಾದ್ರೆ ಗಾಡಿ ಓಡಿಸ್ಬೇಕಾದ್ರೆ ಡಿಸಿಪ್ಲಿನ್ ಇಲ್ಲ.
ನೀವು ಎಷ್ಟೇ ಅಗಲ ಮಾಡಿ ರೋಡು 50 ಅಡಿ ಇರಲಿ 100 ಅಡಿ ಇರಲಿ 150 ಅಡಿ ಇದೆ, ಅಷ್ಟೇ ಗಾಡಿಗಳಿದೆ, ಅದೇ ಇಂಡಿಸಿಪ್ಲಿನ್ ಬರ್ತಿದೆ. ಎಲ್ಲೋ ಒಂದು ಸರ್ಕಾರ ಒಂದು ಟನಲ್ ಮಾಡಿ ನಾವು ಇದಕ್ಕೆ ಮಾಡಿಕೊಡ್ತೀವಿ ಅಂದ್ಬಿಟ್ಟು ಏನೋ ಪ್ರಯತ್ನ ಮಾಡಿದಾಗ ನಾವು ಹೇಳ್ತೀವಿ ಹೌದು ಮಾಡಿದ್ರೆ ಎಷ್ಟು ಕಡಿಮೆ ಡ್ಯಾಮೇಜ್ ಆಗುತ್ತೆ, ನಮ್ಮ ಎಕಲಾಜಿಕಲ್ ಡ್ಯಾಮೇಜ್ ಆಗುತ್ತೆ ಅಂದರೆ ಅದು ಸರ್ಕಾರ ಒಂದು ರೆಸ್ಪಾನ್ಸಿಬಿಲಿಟಿ ಕೊಡಬೇಕು, ಆನ್ಸರ್ ಮಾಡಬೇಕು. ಏನೇ ಮಾಡೋಕ್ಕೆ ಮುಂಚೆ ಪ್ರತಿನಿಧಿಯರಿಗೆ ಹೇಳಬೇಕು ಈ ಥರ ಇದೆ ಅಂದ್ಬಿಟ್ಟು. ಸೊ ಅದು ಟ್ರಾನ್ಸ್ಪರೆಂಟಾಗಿರಬೇಕು. ಆಮೇಲೆ ಏನೇ ಕಾರಣಕ್ಕೂ ಯಾವ ಇದನ್ನು ನಾವು ಹಾಳು ಮಾಡಬಾರ್ದು. ನಮ್ಗೆ ಇನ್ನೂ ಎಷ್ಟು ಹೆಚ್ಚಿಗೆ ಪಾರ್ಕ್ ಮಾಡ್ತೀರೋ 150 ಎಕರೆ 65 ಎಕರೆ ಅಂದರೆ ನೀವು 10,000 ಎಕರೆ ನೀವು ಪಾರ್ಕ್ ಮಾಡಿದ್ರೆ ಜನಕ್ಕೆ ಅನುಕೂಲ. ಯಾಕಂದರೆ ಲೈಫು ಇಟ್ಸ್ ನಾಟ್ ಅಬೌಟ್ ಮನಿ, ಇಟ್ಸ್ ನಾಟ್ ಅಬೌಟ್ ರಿಯಲ್ ಎಸ್ಟೇಟ್, ಇಟ್ಸ್ ನಾಟ್ ಅಬೌಟ್ ಟನಲ್. ಸೊ ನಾವು ಅರ್ಥ ಮಾಡ್ಕೋಬೇಕು. ಈಗ ಕ್ಲೈಮೇಟ್ ಎಮರ್ಜೆನ್ಸಿ ಒಳಗಿದ್ದೀವಿ, ವಿ ಕೆನಾಟ್ ಕಾಂಪ್ರಮೈಸ್. ಎಸ್ ಟನಲ್ ರೋಡ್ ಆಗತ್ತಾ, ಓಕೆ, ದೆರ್ ಇಸ್ ಟು ಸಮ್ ಎಕ್ಸ್ಟೆಂಟ್ ಬಗೆಹರಿಸಿ ಏನು ಎಷ್ಟು ಲಿಮಿಟೆಡ್ ಡ್ಯಾಮೇಜ್ ಆಗುತ್ತೋ ಮಾಡ್ಕೋ. ಬಟ್ ಎಲ್ಲ ಕಡೆನೂ ಹೋಗಿ 5% ಜಸ್ಟ್ ಫಾರ್ ಪಬ್ಲಿಕ್ ಹ್ಯಾಮಿನಿಟೀಸ್ ಅಂದರೆ ಪಬ್ಲಿಕ್ ಲೈಫೇ ಇಲ್ಲ ಅಂದರೆ ವಾಟ್ ಈಸ್ ಹ್ಯಾಮಿನಿಟಿ? ಝೀರೋ ವ್ಯಾಲ್ಯೂಸು. ಸೊ ನಾವು ಅರ್ಥ ಮಾಡ್ಕೋಬೇಕು. ಐ ಅಪೀಲ್ ಟು ಆಲ್ ದ ಲೀಡರ್ಸ್ ಇನ್ಕ್ಲೂಡಿಂಗ್ ಆಲ್ ಪಾರ್ಟೀಸ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ಕ್ಲೈಮೇಟ್ ಎಮರ್ಜೆನ್ಸಿ ಒಳಗಿದ್ದೀವಿ. ಒಂದು ಕಡೆ ಬರ ಬಂದರೆ ಬೆಳ್ಸೋಕ್ಕಾಗಲ್ಲ ಏನು, ಇನ್ನೊಂದು ಕಡೆ ಮಳೆ ಬಂದರೆ ಕೊಚ್ಕೊಂಡು ಹೋಗ್ತಿದೆ, ಲ್ಯಾಂಡ್ಸ್ಲೈಡ್ಸ್ ಆಗ್ತಿದೆ, ಎಲ್ಲ ಥರ ಆಗ್ತಾಯಿದೆ. ಈಗ ನಾವು ಸೂಪರ್ ಎಲ್ನಿನೋಗಿ ಬರ್ತಾಯಿದ್ದೀವಿ. ಅದು ಇಂಪ್ಯಾಕ್ಟ್ ನಿಮಗೆಲ್ಲ ಅರ್ಥ ಆಗುತ್ತೆ ನೆಕ್ಸ್ಟ್ ಇಯರು. ಸೊ ಈಗಲಾದರೂ ಎಚ್ಚರಿಸಿ ಎಲ್ಲರೂ ಸೇರಿಬಿಟ್ಟು ಎಲ್ಲ ಪೊಲಿಟಿಕಲ್ ಲೀಡರ್ಸ್ ಸೇರಿ ನಾವು ಪರಿಸರನ ಎವ್ರಿ ಇಂಚ್ ಉಳಿಸ್ಕೋಬೇಕಂತ ಬನ್ನಿ. ಸೊ ಅದು ನಮ್ಮ ಬೇಡಿಕೆ ನಿಮ್ಮ ಹತ್ರ. ಯಾಕಂದರೆ ಆಟ ಆಡ್ಬಿಟ್ಟಿದ್ದೀರಾ, ಹಾಳು ಮಾಡಿಬಿಟ್ಟಿದ್ದೀರಾ. ನಾವೆಲ್ಲ ಮೂರ್ಖರು ಬಿಟ್ಟಿದ್ವಿ ಇಷ್ಟು ತನಕ. ಈಗ ನಾವೆಲ್ಲ ಮಾತಾಡ್ತಿದ್ದೀವಿ. ಏನಕ್ಕೆ ಮಾತಾಡ್ತಿದ್ದೀವಿ? ಯಾರೋ ಪೊಲಿಟಿಕಲ್ ಪಾರ್ಟಿಗೆ ಅಗೇನ್ಸ್ಟ್ ಅಲ್ಲ, ಯಾರೋ ಗೌರ್ಮೆಂಟ್ಗೆ ಅಗೇನ್ಸ್ಟ್ ಅಲ್ಲ. ನಾವು ಮುಂದಿನ ಪೀಳಿಗೆಗೆ ಏನು ಬಿಡ್ತೀವಿ, ನಮಗೆ ಈಗೇನು ಅನುಕೂಲ ಬೇಕು ಅದನ್ನು ನಾವು ನೋಡ್ಕೋಬೇಕಾಗಿದೆ. ಸರಿ, ನಿಮ್ಮ ಎಕನಾಮಿಕ್ GDPನ ಬಿಟ್ಟಾಕಿ, ನಮಗೆ ಎಕಲಾಜಿಕಲ್ ವೆಲ್ಬೀಯಿಂಗ್ ಬೇಕು. ಎಕಲಾಜಿಕಲ್ ವೆಲ್ಬೀಯಿಂಗ್ ಇದ್ದರೆ ನಾವು ಉಸಿರಾಡ್ತೀವಿ, ಫ್ಯೂಚರ್ ಜನರೇಷನ್ ಇರುತ್ತೆ. ಬಟ್ ಮುಕುಂದ್ ಸರ್, ಇವಾಗ ಸರ್ಕಾರ ಏನು ಹೇಳ್ತಿರೋದು ಏನು, ಇದು ನಾಗರಿಕರ ವೆಲ್ಬೀಯಿಂಗಿಗೇನೆ ನಾವು ಮಾಡ್ತಿರೋದೇನು. ನಾವಲ್ಲೇನೋ ಮಾಲೋ ಮತ್ತೊಂದು ರೆಸ್ಟೋರೆಂಟೋ ಮಾಡೋದಿಲ್ಲಪ್ಪ. ಸಾರ್ವಜನಿಕರ ಹಿತಾಸಕ್ತಿಗೆ ಕ್ಲಿಯರ್ ಆಗಿ ಬರೆದ್ಬಿಟ್ಟಿದ್ದಾರೆ ಸರ್. ಇದು ಸಾರ್ವಜನಿಕರ ಹಿತಾಸಕ್ತಿಯಲ್ಲಿ ಯಾವುದು ಯುಕ್ತ ಅಂತ ಅನಿಸುತ್ತೋ ಅದಕ್ಕೋಸ್ಕರ ಈ ಜಾಗವನ್ನು ನಾವು ಮಾರಾಟ ಮಾಡ್ತೀವಿ, ಗುತ್ತಿಗೆ ಮಾಡ್ತೀವಿ, ಉಡುಗೊರೆ ಕೊಡ್ತೀವಿ, ಇತ್ಯಾದಿ ಇತ್ಯಾದಿ. ಸಾರ್ವಜನಿಕರಿಗೇನೆ ನಾವು ಮರ ಕಡಿತಿರಬಹುದು, ಬಟ್ ಕೊಡ್ತಿರೋದು ನಾಗರಿಕರಿಗೇನೆ. ಯಾರಿಗೆ ಯುಕ್ತ, ಯಾರಿಗೆ ಸಹಾಯ ಆಗತ್ತೆ ಅಂತ ಯಾರು ತೀರ್ಮಾನ ಮಾಡೋದು? ಒಂದು ಹೈ ಲೆವೆಲ್ ಕಮಿಟಿ ಮಾಡ್ತಾರಂತೆ. ಹೈ ಲೆವೆಲ್ ಕಮಿಟಿ ಎಲ್ಲಿ ಮಾಡಿದ್ದಾರೆ? ಈಗ ಲಾಲ್ಬಾಗ್ಗೆ ಟನಲ್ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ನಾನು ಒನ್ ಆಫ್ ದಿ ಪೆಟಿಷನರ್ಸ್ ಅಗೇನ್ಸ್ಟ್ ದಿ ಟ್ವಿನ್ ಟನಲ್ ಪ್ರಾಜೆಕ್ಟ್. ಅದರಲ್ಲಿ ಈಗ ಅವ್ರು ಹೇಳೋದೇನು ಅಂತಂದರೆ, ಟ್ವಿನ್ ಟನಲ್ಲು ಮಾಡ್ತಾ ಇರೋದು ಅವ್ರು ಹೇಳಿದ್ರು ಟ್ವಿನ್ ಟನಲ್ ಬೇಕಾದ್ರೆ ಮಾಡಲಿ ಅಂತ. ಮಾಡಿದ್ರೆ ಏನು ಉಪಯೋಗ ಆಗಲ್ಲ. ಯಾಕೆ ಅಂತಂದರೆ ಅದು ಬರೀ ಕಾರುಗಳಿಗೆ ಮಾತ್ರ ಸೀಮಿತ. ಆಮೇಲೆ ಅದು ಟೋಲ್ ರೋಡ್. ಒಂದು ಟ್ರಿಪ್ ಮಾಡೋಕ್ಕೆ, ರಿಟರ್ನ್ ಟ್ರಿಪ್ ಮಾಡೋಕ್ಕೆ ಇವತ್ತಿನ ಕ್ಯಾಲ್ಕುಲೇಷನಲ್ಲಿ 640 ರೂಪಾಯಿ ಚಾರ್ಜ್ ಮಾಡ್ತಾಯಿದ್ದಾರೆ. ಇದು ಇಂಪ್ಲಿಮೆಂಟ್ ಆಗೋ ಟೈಮ್ಗೆ 40 ಮಂತ್ಸ್ ಟೈಮ್ ಕೊಟ್ಟಿರೋದು. ಅದಾಗ ನಿಮ್ಗೆ ಗೊತ್ತಿದೆ, ಯಾವತ್ತು ಕ್ರೆಡಿಟ್ ಟೈಮ್ಗೆ ಯಾರು ಮಾಡೋದ. 40 ತಿಂಗಳು 60 ತಿಂಗಳು 80 ತಿಂಗಳು ಆಗ್ಬೋದು. ಆಗೋ ಟೈಮ್ಗೆ ಅವರು ಟೋಲು ಇಟ್ ಕಮ್ಸ್ ಟು ಎ ಫಿಗರ್ ಆಫ್ ಆಲ್ಮೋಸ್ಟ್ 900 ರುಪೀಸ್. ನೀವೇ ಹೇಳಿ, ನಿಮ್ಮ ಹತ್ರ ಕಾರ್ ಇರ್ಬೋದು, ಎಲ್ಲ ಇರ್ಬೋದು, ಖಂಡಿತವಾಗಿ ಈ ದಿವಸ ನೀವು ಉಪಯೋಗಿಸ್ತೀರ ಅದನ್ನ. ಸೊ ಇದು ಉಪಯೋಗಿಸೋ ಜನ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವು ಉಪಯೋಗಿಸೋ ಜನದ ಸಂಖ್ಯೆ ಭಾಳ ಕಡಿಮೆ. ಏನು ಹಬ್ಬ ಅಂದರೆ ನನ್ನ ಪ್ರಕಾರ ಒಂದು 50,000 ಜನ ಇರ್ಬೋದು. ಅಂಡ್ ಎಲ್ಲರೂ ಪ್ರತಿಯೊಬ್ಬರು ಬರೀ ನಾರ್ತ್ ಸೌತು ಈಸ್ಟ್ ವೆಸ್ಟು ಇವೆರಡೇ ರೋಡಲ್ಲಿ ಹೋಗಲ್ಲ, ಬೇರೆ ರೋಡಲ್ಲೂ ಓಡಾಡ್ತಾರೆ. ಅದೆಲ್ಲ ಲೆಕ್ಕ ಹಾಕ್ಕೊಂಡ್ರೆ ಕೇವಲ ಒಂದು 30,000 40,000 ಕಾರುಗಳಿಗೋಸ್ಕರ 19,000 ಕೋಟಿ ರೂಪಾಯಿ ಖರ್ಚು ಮಾಡ್ತೀನಿ ಅಂತ ಹೊರಟಿದಿರಲ್ಲ, ಇದು ಮೂರ್ಖತನದ ಪರಮಾವಧಿ. ಇವಾಗ ಇನ್ನೂ ಇದೆ ಸರ್. ಅದಾನಿ ಕಂಪನಿಗೆ ಹೋದ್ರೆ 22,000 ಕೋಟಿ. 550 ರೂಪಾಯಿ ಟೋಲು. ಮೈಸೂರಿಗೆ ಹೋಗಿ ಬಂದ್ರೆ 550 ರೂಪಾಯಿ ಟೋಲ್ ಇದೆ. ಅಲ್ಲ, ಟೋಲ್ ಎಲ್ಲ ಕಡೆನೂ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಟೋಲ್ ಇದೆ, ಟೋಲ್ಗೋಸ್ಕರ ಅನ್ಬಿಟ್ಟು ಅಭಿವೃದ್ಧಿ ನಿಲ್ಲಿಸಬೇಕಂತ ಏನಿಲ್ಲ. ಹಾಗಲ್ಲ, ನೀವು ಡೆವಲಪ್ಮೆಂಟ್ ನಿಲ್ಲಿಸಬೇಕು ಅಂತ ಹೇಳ್ತಾ ಇಲ್ಲ. ಸ್ವಲ್ಪ ಮಾತಾಡೋಕೆ ಅವಕಾಶ ಕೊಡಿ. ನನ್ನ ಮಾತು ಮುಗಿಯೋವರೆಗೂ ಸಹನೆಯಿಂದ ಕೇಳಿಸ್ಕೊಂಡು ಆಮೇಲೆ ಅದಕ್ಕೆ ಉತ್ತರ ಕೊಡಿ.
ಅದಕ್ಕೆ ಅಂಡರ್ಗ್ರೌಂಡ್ ಟನಲ್ ಟ್ರೈನ್ ಇತ್ತು, ಯಾವಾಗಿತ್ತು ಅಂತ ನೋಡ್ಕೊಳ್ಳಿ. ಅದು 150 ವರ್ಷ ಮುಂಚೆ ಇತ್ತು. ಅಷ್ಟು ಮುಂದಾಲೋಚನೆ ನಮ್ಮವ್ರಿಗೆ ಇರ್ಲಿಲ್ಲ ಅಂತ ನಾವು ಒಪ್ಕೊಂಡು ಅವ್ರಿಗೆ ಮಾತಾಡಕ್ಕೆ ಅವಕಾಶ ಕೊಟ್ರೆ ಮಾತಾಡ್ತೇನೆ. ಟೋಲ್ ವಿಚಾರ ಮಾತ್ರ ಅವ್ರು ಪ್ರಸ್ತಾಪ ಮಾಡ್ಲಿಲ್ಲ, ಅದರ ಅನುಕೂಲ ಎಷ್ಟು ಜನಕ್ಕೆ ಅನ್ನೋದ್ರ ನಂಬರ್ಸ್ ಕೂಡ ಹೇಳಿದ್ರು. ನೀವು ಸ್ಮಾರ್ಟ್ಲಿ ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಎನಿವೆ ಕೇಳಿಸ್ಕೊಳ್ಳೋಣ, ಒಂದು 30 ಸೆಕೆಂಡ್ ಕೇಳಿಸ್ಕೊಳ್ಳೋಣ. ನಟರಾಜ್ ಅವರೇ, ನಾನು ಹೇಳ್ತಾ ಇರೋದು, ನೀವು ಖರ್ಚು ಮಾಡ್ತಿರೋ 19,000 ಕೋಟಿ ಒಂದು ಈಸ್ಟ್ ವೆಸ್ಟ್ ಟನಲ್ಗೆ ಮತ್ತು ನಾರ್ತ್ ಸೌತ್ ಟನಲ್ಗೆ ಇನ್ನೊಂದು 19,000 ಕೋಟಿ ಮಾಡೋದ್ರ ಮೊದಲು ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಶೇರ್ ಇನ್ ದಿ ಟ್ರಾಫಿಕ್ ಆಫ್ ಬೆಂಗಳೂರು ಅದು 73% ಬರೋವರೆಗೂ ಮಾಡಿ, ಆಮೇಲೆ ಇಂಥ ಪ್ರಾಜೆಕ್ಟ್ಗಳು ಕೈ ಹಾಕಿದ್ದೀವಿ. ಬೇಡ ಅನ್ನಲ್ಲ. ನೀವು ಹೇಳೋ ಒಂದು ಕರೆಕ್ಟು. ದೊಡ್ಡ ದೊಡ್ಡ ಪಟ್ಟಣಗಳು ಪ್ರಪಂಚದಲ್ಲಿ ಎಲ್ಲ ಕಡೆಯೂ ಟನಲ್ ರೋಡ್ಸ್ ಇದೆ, ಎಲ್ಲ ಇವೆ. ಆದರೆ ಅದು ಯಾವಾಗ ಮಾಡಬೇಕು ಅನ್ನೋದು ಮುಖ್ಯ. ಫಸ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಶೇರ್ನ ಜಾಸ್ತಿ ಮಾಡಿ ಸಾಮಾನ್ಯ ಜನರಿಗೆ ಈ ಮೂವ್ಮೆಂಟು ಪ್ರಾಬ್ಲಮ್ ಆಗದೆ ನೋಡಿಕೊಂಡು ಆದ್ಮೇಲೆ ಮಾಡಿ. ಟನಲ್ ರೋಡ್ ಫೋಕಸ್ ಮಾಡಿ ಉತ್ತರ ಕೊಟ್ಟರೆ ಇವತ್ತಿನ ಡಿಬೇಟ್ ಇರೋದು ಈ ಪಾರ್ಕ್ಗಳ ಇನ್ಕ್ಲೂಡಿಂಗ್ ಲಾಲ್ಬಾಗ್ ಅವುಗಳ ಜಾಗವನ್ನು ಸರ್ಕಾರ ಬಳಕೆ ಮಾಡ್ಕೊಳ್ಳಿಕ್ಕೆ ಉದ್ದೇಶಿಸಿದೆ. ನಾನು ಹೇಳ್ತೀನಿ ಕೇಳಿ. ಇವಾಗ ಅವ್ರು ಹೇಳಿದಾಗೆ ಒಂದು ಕಡೆ ಫಸ್ಟು ಇಮ್ಮಿಡಿಯೇಟಾಗಿ ಏನಿದೆ ಪ್ರಾಬ್ಲಮ್ ಅವ್ರಿಗೆ ಅಂದರೆ ಲಾಲ್ಬಾಗಲ್ಲಿ ಅವ್ರ ಜಾಗ ತೊಗೊಳಕ್ಕೆ ಹೋದರೆ ಭಾಳ ಪ್ರಾಬ್ಲಮ್ ಆಗುತ್ತೆ ಅವ್ರಿಗೆ. ಕೋರ್ಟಿಂದಲೂ ಪ್ರಾಬ್ಲಮ್ ಆಗಬಹುದು. ಅದನ್ನೆಲ್ಲ ರಿಮೂವ್ ಮಾಡೋಕ್ಕೆ ಈ ಲಾ ಮಾಡ್ಕೊಂಡಿದ್ದಾರೆ. ಜೊತೆಗೆ ಬೇರೆ ಪ್ರಾಜೆಕ್ಟ್ಗಳ ಹೆಸರಲ್ಲಿ, ಬೇರೆ ಡೆವಲಪ್ಮೆಂಟ್ ಹೆಸರಲ್ಲಿ ಇನ್ನು ಎಕ್ಸ್ಪ್ಲಾಯ್ಟ್ ಮಾಡೋಕ್ಕೆ ಎಲ್ಲ ಸರ್ಕಾರಗಳಿಗೂ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಇದೇ ಸರ್ಕಾರ ಪರ್ಮನೆಂಟಾಗಿ ಇರುತ್ತೆ ಅಂತ ಯಾರೂ ಹೇಳೋಕ್ಕಾಗಲ್ಲ. ಆಯಿತಾ? ಇವತ್ತು ಯಾವುದೋ ಒಂದು ಗೌರ್ಮೆಂಟ್ ಇದೆ, ನಾಳೆ ಇನ್ನೊಂದು ಗೌರ್ಮೆಂಟ್ ಬರ್ಬೋದು. ಅವರೆಲ್ಲರೂ ಉಪಯೋಗಿಸ್ಕೊಂಡು ದುರುಪಯೋಗ ಮಾಡ್ಕೋತಾರೆ. ಶಿವಕುಮಾರ್ ಸರ್ ಅಲ್ಲಿಗೆ ಕರೆಕ್ಟ್ ಇದೆ. ಶಿವಕುಮಾರ್ ಸರ್ ಅಲ್ಲಿಗೆ ಇಂಥದ್ದೊಂದು ತಪ್ಪು ನಡೆ ರಾಜ್ಯ ಸರ್ಕಾರ ಇಡ್ಲಿಕ್ಕೆ ತಪ್ಪು ನಡೆ ಅಂತ ಹೇಳಿ ಎಲ್ಲರೂ ಹೇಳ್ತಿರೋದ್ರಿಂದ ನಾನು ಆ ಕನ್ಕ್ಲೂಷನ್ಗೆ ಬರ್ತಿದ್ದೀನಿ. ಇಂಥ ತಪ್ಪು ನಡೆ ಸರ್ಕಾರ ಇಡ್ಲಿಕ್ಕೆ ಆಯ್ತು. ನಾನು ಕನ್ಕ್ಲೂಷನ್ ಅನ್ನೋ ಪದವನ್ನು ವಾಪಸ್ ತಗೊಳ್ತೀನಿ. ಎಲ್ಲರ ಒಪಿನಿಯನ್ ಪ್ರಕಾರ ಅನ್ನೋದನ್ನ ಇಟ್ಕೊಳ್ತೀನಿ ಸರ್, ಫಾರ್ ಯೋರ್ ಸಮಾಧಾನಕ್ಕೋಸ್ಕರ. ಶಿವಕುಮಾರ್ ಸರ್ ಆಯ್ತು ಸರ್, ನನ್ನ ಪ್ರಶ್ನೆ ಕೇಳಲಿಕ್ಕೆ ಬಿಡಿ. ಬಿಜೆಪಿ ಮಾಜಿ ಕಾರ್ಪೊರೇಟರ್ ಇದ್ದಾರೆ, 23 ನಿಮಿಷ ಕಾದಿದ್ದಾರೆ ಉತ್ತರ ಕೊಡ್ಲಿಕ್ಕೋಸ್ಕರ. ಕರ್ನಾಟಕ ಸರ್ಕಾರಿ ಉದ್ಯಾನವನಗಳ ಸಂರಕ್ಷಣೆ ತಿದ್ದುಪಡಿ ವಿಧೇಯಕ 2026 ಬಿಜೆಪಿ ಇದನ್ನ ಆನ್ ದ ಫ್ಲೋರ್ ವಿರೋಧ ಮಾಡಬಹುದಾಗಿತ್ತು. ಬಿಜೆಪಿ ರಾಜ್ಯದ ಹಸಿರು ಉದ್ಯಾನವನಗಳನ್ನ ಉಳಿಸ್ಕೊಳ್ಳಿಕ್ಕೆ ಚರ್ಚೆ ಮಾಡಬಹುದಾಗಿತ್ತು, ಸರ್ಕಾರವನ್ನ ವಿರೋಧ ಮಾಡಬಹುದಾಗಿತ್ತು. ಬೇಕಿರ್ಲಿಲ್ಲ ನಿಮಗೆ ಬೇಕಾಗಿದ್ದು ನಾಗೇಂದ್ರ. ಯಾಕಂದ್ರೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಸೈಡ್ ತೀರಿಸ್ಕೊಳ್ಬೇಕಾಗಿತ್ತು. ಕಲಾಪದಲ್ಲಿ ಚರ್ಚೆ ನಡೀಲಿಕ್ಕೆ ಬಿಡ್ಲಿಲ್ಲ. ನಿಮ್ಮ ಈ ಒಂದು ಹಠದ ಉಪಯೋಗವನ್ನ ಸರ್ಕಾರ ಮಾಡ್ಕೊಳ್ತು, ಪಾಸ್ ಮಾಡ್ಕೊಳ್ತು. ಸಮಾನ ದೋಷಿಗಳಾಗ್ತೀರಿ ಸರ್. ಬೆಂಗಳೂರಿನ ಉದ್ಯಾನವನದ ಒಂದೇ ಒಂದು ಮರ ಕಳೆದ್ರೂ ಕೂಡ ಬಿಜೆಪಿಗರು JDSನವರು ಕೂಡ ಸಮಾನ ದೋಷಿಗಳಾಗ್ತೀರಿ ಅಲ್ಲಿಗೆ. ನೋಡಿ, 1975 ಪಾರ್ಕ್ ಆಕ್ಟ್ ಇವರು ಅಮೆಂಡ್ ಮಾಡ್ಕೊಂಡಿದ್ದಾರೆ. ಅಮೆಂಡ್ ಮಾಡೋದಕ್ಕೆ ಮೊದಲು ಅವರು ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ಸು ನೋಡಬೇಕಾಯಿತು, ಪ್ರೋಸ್ ಆ್ಯಂಡ್ ಕಾನ್ಸ್ ನೋಡಬೇಕಾಯಿತು. ಆ ಥರ ಏನೂ ಮಾಡಿಲ್ಲ. ಏಕಾಏಕಿ ಇವ್ರು ಏನಂದರೆ ಹಿಂದಿನ ದಿವಸ ಅದಾನಿಯವ್ರು ಬಂದರು, ನೆಕ್ಸ್ಟ್ ಡೇ ಅದನ್ನು ರೆಸಲ್ಯೂಷನ್ ಮಾಡಿದ್ರು. ಬಟ್ ನಾನು ಹೇಳೋದು, ಸಾರ್ವಜನಿಕ ಹಿತಾಸಕ್ತಿಯಿಂದ ಕರ್ನಾಟಕ ಜನರಿಗೆ ಬೇಕಾಗಿತ್ತ ಇದು? ಏನು ಇವತ್ತಿನ ದಿವಸ ಮಾಡ್ತಾ ಇದ್ದಾರೆ 5%? ಇವೇನೋ ಅಂದರು 12 ಎಕರೆ ಹೋಗ್ಬೋದಿಲ್ಲ ಅಂತಲ್ಲ. ಈಗಾಗಲೇ ಬೇಕಾದಷ್ಟು ಪಾರ್ಕ್ಗಳಲ್ಲಿ ಎಂಕ್ರೋಚ್ಮೆಂಟ್ ಆಗಿದೆ. ಉದಾಹರಣೆಗೆ ನೀವು ಕಬ್ಬನ್ ಪಾರ್ಕ್ ತೊಗೊಂಡ್ರೆ 300 ಎಕರೆ ಜಾಗದಲ್ಲಿ ನೀವು ಆ ಕಡೆಯಿಂದ ಬಂದರೆ ಕೃಷಿ ಭವನ ಸರ್ಕಾರದ್ದು ಒಪ್ಕೊಳ್ಳೋಣ, ಅದಾದಮೇಲೆ YMCA ಇದೆ, ಅಲ್ಲೊಂದು ನಿಸರ್ಗ ಹೋಟೆಲ್ ಇದೆ, ಅದಾದಮೇಲೆ ಯುವನಿಕಾ ಇದೆ, ಯುವನಿಕಾ ಆದಮೇಲೆ ಒಂದು ಸರ್ವೆ ಆಫೀಸ್ ಇದೆ, ಅದಾದಮೇಲೆ ಸೆಂಚುರಿ ಕ್ಲಬ್ ಇದೆ, ಟೆನ್ನಿಸ್ ಕ್ಲಬ್ ಇದೆ. ಅಂದರೆ ಸಾಕಷ್ಟು ಜನ ಇವತ್ತು ಎಲ್ಲೋ ಒಂದು ಕೆಲವು ಕಡೆ ಸರ್ಕಾರದ ಒಂದು ಏನೋ ವಿಷಯವಾಗಿ ತೊಗೊಂಡಿದ್ದಾರೆ, ಮಿಕ್ಕಿದ್ದೆಲ್ಲ ಸ್ವಂತ ಹಿತಾಸಕ್ತಿಗೆ ತೊಗೊಂಡಿದ್ದಾರೆ. ಇವತ್ತಿನ ದಿವಸ ಅದರಲ್ಲಿ ನೀವು ಆ್ಯಕ್ಟಲ್ಲಿ ಹೇಳಿದರೆ ಪ್ರಾಧಿಕಾರ ಅಂದರೆ ಅದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರನೂ ಬರುತ್ತೆ. ನಾಳೆ ದಿವಸ ಬೆಂಗಳೂರು ಪ್ರಾಧಿಕಾರ ತೊಗೊಂಡಾಗ ಅವ್ರೇನು ಮಾಡ್ತಾರೆ, ಅಡಮಾನನೂ ಇಡ್ತಾರೆ, ಲೀಸು ಕೊಡ್ತಾರೆ, ಬೇರೆ ಕಮರ್ಷಿಯಲೈಸ್ ಮಾಡ್ತಾರೆ, ಮಾರಾಟಕ್ಕೂ ಅವಕಾಶ ಇದೆ. ಏನ್ ಬೇಕಾದ್ರೂ ಮಾಡ್ಬೋದು. ಇವರು ಏನಂದ್ರೆ ಇವತ್ತು ಕಾಂಗ್ರೆಸ್ನವರು ಒಂದು ವಿತಂಡವಾದ ಅಂದರೆ ನಾವು ಮಾಡಿರೋ ಸರಿ ಅಂತೇಳಿ. ಇವತ್ತಿನ ದಿವಸ 1976ರಲ್ಲಿ 1550 ಕೆರೆಗಳಿತ್ತು, ಇವತ್ತು 150 ಕೆರೆಗಳಿಗೆ ಬಂದಿದೆ. ಆ ಕೆರೆಗಳು ಇವತ್ತಿನ ದಿವಸ ಅಷ್ಟೇ ಅಲ್ಲ, ನಾನು ಹೇಳೋದು ಬೇಕಾದಷ್ಟು ಇವತ್ತು ಗೋಮಾಳ ಜಾಗಗಳು ಇರ್ಬೋದು, ಹುಲ್ಲು ಮೇಯ್ಸಕ್ಕಿರೋವಂಥದ್ದು ಇರ್ಬೋದು, ಎಲ್ಲವನ್ನೂ ಕೂಡ ಸಾಗುವಳಿ ಹಿಡುವಳಿ ಎಲ್ಲ ತಗೊಂಡು ಎಲ್ಲ ನಾನಂದು ಇರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ
ಎಲ್ಲರೂ ಗುಳುಮ್ ಮಾಡಿದ್ದಾರೆ. ಆದರೆ ಆ ಥರದ್ದೆಲ್ಲ ಎ.ಕೆ. ರಾಮಸ್ವಾಮಿ ಅವ್ರು ಕೊಟ್ಟಿರೋದ್ರಲ್ಲಿ ನೀವೇನು ಮಾಡಿದ್ದೀರಾ, ಏನು ಉಳಿಸ್ಕೊಂಡಿದ್ದೀರಾ, ಏನು ಮಾಡಿದ್ದೀರಾ? ಏನೂ ಮಾಡಿಲ್ಲ. ಇವತ್ತು ಇದು ಟನಲ್ ಅಂತ ಹೋಗ್ತಾರೆ. ಜನಸಾಮಾನ್ಯರಿಗಂತೂ ಇದೇನು ಉಪಯೋಗ ಇಲ್ಲ. ಟೂ ವೀಲರ್ ಅವರು ತೊಗೊಂಡೋಗ್ಬೋದಾಗತ್ತಾ? ಟೋಲಲ್ಲಿ ಓಡಾಡೋಕ್ಕಾಗುತ್ತಾ? 600-700 ರೂಪಾಯಿ ಕೊಟ್ಟು ಅವ್ರು ಮಾಡೋಕ್ಕಾಗುತ್ತಾ? ಮತ್ತೆ ಸಾರ್ ಹೇಳ್ದಂಗೆ ಇವತ್ತು ಅದರ ಅವಶ್ಯಕತೆ ಇಲ್ಲ. ನೀವು ರಸ್ತೆಗಳನ್ನ ಸರಿಯಾಗಿ ಹಾಕಿ, ಹಳ್ಳ ದಿಣ್ಣೆಗಳು ಇಲ್ದಿರ ರಸ್ತೆಗಳು ಏನಿದೆ ಇವತ್ತು ಅದನ್ನ ಸ್ಟ್ಯಾಂಡರ್ಡೈಸ್ ಮಾಡಿ ನೀವು ಸರಿಯಾದ ಟ್ರಾಫಿಕ್ ಈಸ್ ಆದರೆ ಆಟೋಮೆಟಿಕ್ ಜನ ಓಡಾಡ್ತಾರೆ. ಇವತ್ತು ಎಲ್ಲಿ ನೋಡಿ ನೀವು ಹಳ್ಳ ದಿಣ್ಣೆಗಳು. ಚಹಾದ ಸ್ವೀಟೆಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ. MDH ಇಷ್ಟೆಲ್ಲ ಚರ್ಚೆ, ನಾನು ಅದನ್ನೇ ಕೇಳಿದ್ದು ಸರ್. ಇಷ್ಟೆಲ್ಲ ಚರ್ಚೆಯನ್ನ ಮಾಡ್ಲಿಕ್ಕೆ ಅವಕಾಶ ಇದ್ರೂ ಕೂಡ ಚರ್ಚೆ ಮಾಡ್ಲಿಕ್ಕೆ ಬಿಜೆಪಿಗರಿಗೆ ಬೇಕು ಇರ್ಲಿಲ್ಲ, ಇಂಟ್ರೆಸ್ಟ್ ಇರ್ಲಿಲ್ಲ, ಅವ್ರು ಮಾಡ್ಲೂ ಇಲ್ಲ. ಅಲ್ಲ ನಾನು ಹೇಳ್ತೀನಲ್ಲ, ಇನ್ನು ಡೈರೆಕ್ಟ್ ಆಗಿ ಕೇಳ್ತೀನಿ ಸರ್. ಒಬ್ಬ ಸಚಿವ ನಾಗೇಂದ್ರ ಅವರ ಹೆಸರಿಟ್ಕೊಂಡು ಇವತ್ತು 100 ಎಕರೆ ಭೂಮಿಯನ್ನ ಮಾರಾಟ ಮಾಡ್ಲಿಕ್ಕೆ ಸರ್ಕಾರಕ್ಕೆ ನೀವೇ ಅವಕಾಶ ಮಾಡಿಕೊಟ್ರಿ. 100 ಮರಗಳ ಮಾರಣ ಹೋಮಕ್ಕೆ ಬಿಜೆಪಿನೇ ಅವಕಾಶ ಮಾಡಿಕೊಡ್ತು. ಇವಾಗ ಅಷ್ಟು ತರಾತುರಿ ಏನಿತ್ತು ಇವ್ರಿಗೆ? ಯಾಕೆ ಇಮಿಡಿಯೇಟ್ ಆಗಿ ಇವರು ಅದು ಬಿಲ್ ಪಾಸ್ ಪ್ರಶ್ನೆ ಮಾಡಬೇಕಾಗಿತ್ತು ಸರ್. ಯಾಕೆ ಸ್ಟಾಪ್ ಮಾಡಿದ್ರು ಬಿಜೆಪಿನ? ಪ್ರಶ್ನೆ ಅದೊಂದೇ ಅಲ್ಲ. ಇವತ್ತು ಸಾರ್ವಜನಿಕ ಹಿತಾಸಕ್ತಿ ಇದೆ, ಸಾರ್ವಜನಿಕರು ಇವತ್ತು ಬೇಡ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಪಾರ್ಕ್ಗಳು, ಇವತ್ತು ಪರಿಸರ ಎಷ್ಟು ನಾಶ ಆಗಿದೆ ಎಲ್ರಿಗೂ ಗೊತ್ತಿರುವಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ಇವತ್ತಿನ ದಿವಸ ಉಸಿರಾಟಕ್ಕೆ ತೊಂದರೆ ಆಗಿರುವಂಥ ಬೆಂಗಳೂರಲ್ಲಿ ಇದ್ರ ಟನಲ್ ಬೇಕಾ? ಇದನ್ನ ಕೇಳಬೇಕು ಅನ್ನೋದು ಪ್ರಶ್ನೆ ಎಲ್ರಿಗೂ ಇದೆ. ನಟರಾಜ್ ಗೌಡ್ರೆ, ನೀವು ಅಂದ್ರೆ ಕಾಂಗ್ರೆಸ್ ಪಕ್ಷದವರು ಕೇಂದ್ರ ಸರ್ಕಾರವನ್ನ, ಅದರಲ್ಲೂ ಮೋದಿ ಅವರನ್ನ ಹಿಟ್ಲರ್ ಮಾದರಿಯ ಸರ್ಕಾರ, ಏಕಪಕ್ಷೀಯವಾಗಿ ನಿರ್ಧಾರವನ್ನ ತೆಗೆದುಕೊಳ್ಳೋ ಸರ್ಕಾರ ಅಂತ ಹೇಳಿ ಪದೇ ಟೀಕೆ ಮಾಡ್ತಾ ಇರ್ತೀರಿ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಏನ್ ಮಾಡ್ತಾ ಇದೆ ಸರ್? ಯಾಕೆ ಕೇಳ್ತಿದ್ದೀನಿ ಈ ಪ್ರಶ್ನೆನೇ ಅಂತಂದ್ರೆ, ಸಾರ್ವಜನಿಕರಿಗೆ ಅಂತಿರುವ ಜಾಗಗಳ ಮೇಲೆ ಕಂಪ್ಲೀಟ್ ಹತೋಟಿಯನ್ನ ಸಾಧಿಸ್ಲಿಕ್ಕೆ ರಾಜ್ಯ ಸರ್ಕಾರ ಹೊರಟ್ಬಿಟ್ಟಿದ್ಯಾ ಅಂತ. ಸಾರ್ವಜನಿಕ ಸ್ಥಳಗಳಲ್ಲಿ ಯಾರು ಪ್ರೋಗ್ರಾಮ್ಗಳನ್ನು ಮಾಡಬೇಕು, ಯಾರು ಪ್ರೊಸೆಷನ್ ಮಾಡಬೇಕು, ಯಾರು ಏನು ಫಂಕ್ಷನ್ಗಳನ್ನು ಮಾಡಬೇಕು, ಸರ್ಕಾರನ ಕೇಳೇ ಮಾಡಬೇಕು. ಸಾರ್ವಜನಿಕ ಜಾಗವನ್ನ, ಉದ್ಯಾನವನವನ್ನು ಇನ್ಕ್ಲೂಡ್ ಮಾಡಿಕೊಂಡು ಅಲ್ಲಿ ಮರ ಇರಬೇಕಾ, ಬಿಲ್ಡಿಂಗ್ ಬರಬೇಕಾ, ಯಾರು ಕಂಟ್ರೋಲ್ ಮಾಡಬೇಕು? ಸರ್ಕಾರ ಕಂಟ್ರೋಲ್ ಮಾಡಬೇಕು. ಹೆಸರು ಸಾರ್ವಜನಿಕರದ್ದು, ಕಂಟ್ರೋಲು ರಾಜ್ಯ ಸರ್ಕಾರದ್ದು. ಹಿಂಗಾಗ್ತಿದೆ. ಇದು ಕೂಡ ಹಿಟ್ಲರ್ ಮಾದರಿಯ ಸರ್ಕಾರನೇನಾ? ಅನುಮಾನ ಬರ್ಬೋದು ನಾಳೆ ದಿನ. ಇಲ್ಲ, ಇದಕ್ಕೆ 3 ಆನ್ಸರ್ ಇದೆ. ಒಂದು ನಿಮ್ಮ ಪ್ರಶ್ನೆಗೂ ಆನ್ಸರ್ ಇದೆ, ಇನ್ನೆರಡು ಬೇರೆ ಆನ್ಸರ್ ಇದೆ. ನೋಡಿ, ಒಂದು ಅದಾನಿನ ನೀವು ಉಲ್ಲೇಖ ಮಾಡ್ತಾ ಇದ್ರಿ, ಇದಕ್ಕೂ ಅದಕ್ಕೆ ಸಂಬಂಧ ಇಲ್ಲ. ನಾನು ಮಾಡೇ ಇಲ್ಲ ಸರ್, ಇದುವರೆಗೂ ಬಂದಿದ್ದ ಪ್ಯಾನೆಲ್ಸ್ ಗಳಿಂದ ಮುಂದುವರಿಸಿ. ಕೇಳಿ ಇದು ಇಲ್ಲ ಒಂದು ಇದನ್ನ ಈ ಕಾನೂನನ್ನ ಮಾಡ್ಬೇಕು ಅಂತ ತೀರ್ಮಾನ ಮಾಡಿ ಆಲ್ರೆಡಿ 6 ತಿಂಗಳಾಗಿತ್ತು. 6 ತಿಂಗಳಿಂದ ಚರ್ಚೆ ಬರ್ತಾ ಇತ್ತು. ಅದು ಈ ಸರ್ಕಾರ ಬಂದ ಮೇಲೆ, ಮುಖ್ಯಮಂತ್ರಿಗಳು ಬದಲಾವಣೆ ಆದ ಮೇಲೆ, ಕಂದಾಯ ಸಚಿವರು ಬದಲಾವಣೆ ಆದ ಮೇಲೆ ಇದು ಇಮಿಡಿಯೇಟ್ ಆಗಿ ಘೋಷಣೆ ಆಗಿದೆ. ಇದು ಹೊಸದಲ್ಲ. ಒಂದು ಎರಡನೇದೇನಾಗಿದೆ ಅಂದ್ರೆ, ಈ ಕರ್ನಾಟಕದಲ್ಲಿ 36,000 ಚದುರ ಕಿಲೋಮೀಟರ್ ಇದ್ದಂತಹ ಅರಣ್ಯ ಪ್ರದೇಶವನ್ನ ಕಳೆದ 10 ವರ್ಷಗಳಲ್ಲಿ, 13 ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ಕಾರಣವಾಗಿ 39,254 ಚದುರ ಕಿಲೋಮೀಟರ್ಗೆ ವಿಸ್ತೀರ್ಣ ಮಾಡಿದೀವಿ. ಇಡೀ ದೇಶದಲ್ಲಿ ನಾವು ನಂಬರ್ 1 ನಲ್ಲಿ ಇದ್ದೀವಿ. 12% ಗ್ರೋತ್ ಏನು ವಿಸ್ತೀರ್ಣ ಆಗಿದೆ ಅರಣ್ಯ ಪ್ರದೇಶ, ಅದು ಕರ್ನಾಟಕದ ಕೊಡುಗೆ ಅತಿ ಹೆಚ್ಚಿದೆ. ನಾವು ಹಸಿರನ್ನು ಉಳಿಸಿಕೊಂಡು ಅಭಿವೃದ್ಧಿಯನ್ನು ಮಾಡಬೇಕಾದಾಗ ಆ ರೀತಿಯ ಭಾವನೆ ಕೆಲವರು ವಿಶ್ಲೇಷಣೆ ಮಾಡ್ತಾರೆ, ತಪ್ಪು ಮಾಹಿತಿಗಳನ್ನ ಕೊಡ್ತಾರೆ. ಅದಕ್ಕಾಗಿ ನಾವು ಅಂಜಬೇಕಾದಿಲ್ಲ. ಆಮೇಲೆ ನಾವು ಈ ವಿರೋಧ ಪಕ್ಷಗಳಿಗೆ ಈ ಕಾನೂನು ಬಗ್ಗೆ ಮಾಹಿತಿ ಅವ್ರಿಗಿತ್ತು, ಅವ್ರ ಕೈನಲ್ಲಿ ಪ್ರತಿ ಇತ್ತು. ಚರ್ಚೆಗೆ ಬನ್ನಿ ಎಂದು ಚರ್ಚೆ ಮಾಡ್ದಲೆ ಪಲಾಯನ ಮಾಡಿದ್ರು. ಕೇಂದ್ರದಲ್ಲೂ ಅಷ್ಟೇ, ನಾವು ವಿರೋಧ ಪಕ್ಷ ಒಳಗಡೆ ಹೋದ್ರೆ ಚರ್ಚೆ ಮಾಡಕ್ ಬನ್ನಿ ಚರ್ಚೆ ಮಾಡಿದ್ರೆ ಅವ್ರು ಪಲಾಯನ ಮಾಡ್ತಾ ಇದ್ರು. ಮೋದಿ ಮತ್ತೆ ಅಮಿತ್ ಶಾ ಮೊದಲ 5 ದಿನಗಳ ಕಾಲ ಕಣ್ಮರೆ ಆಗೋಗಿದ್ರು. ಆ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿ ತಪ್ಪಿಸ್ಕೊಂಡ್ಬಿಟ್ಟಿದ್ರು. ಈ ತರದಂತಹ ವಿಷಯಗಳನ್ನ ನಾವು ಗಮನ ಇಟ್ಕೊಂತೀವಿ. ಆದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಅತ್ಯಂತ ಒಳ್ಳೆಯ ಪ್ರಜಾಪ್ರಭುತ್ವ ಡೆಮೊಕ್ರೆಟಿಕ್ ಸರ್ಕಾರ ಇದೆ. ಆಮೇಲೆ ಜನಸಾಮಾನ್ಯರ ಕೈ ಸಿಗ್ತದೆ. ಅವರ ಅಭಿಪ್ರಾಯಗಳನ್ನ, ಅವರ ಸಲಹೆ ತೆಗೆದುಕೊಂಡೇ ಎಲ್ಲವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇದು ಎಲ್ಲಾ ತಜ್ಞರು ಸಾರ್ವಜನಿಕರ ಮಾಹಿತಿಯನ್ನ ಸಂಗ್ರಹ ಮಾಡಿ ಮಾಡುವಂತದ್ದು, ಕಾನೂನು ಮಾಡುವಂತದ್ದು. ನಾವು ಸುಮ್ನೆ ಈಗ ಚರ್ಚೆಗೆ ಬರಲಿಲ್ಲ ವಿರೋಧ ಪಕ್ಷದವರು ಅಂದ್ರೆ ಚರ್ಚೆ ಮಾಡಿ ಕೇಳ್ಬೇಕಾಗಿತ್ತು. ಯಾವ ತಜ್ಞರು ಯಾವ ವರದಿ ಕೊಟ್ಟಿದ್ದಾರೆ, ಏನಿದೆ ಮಾತ್ರ ಮಾಹಿತಿ ಏನಿದೆ, ಯಾವ ಆಧಾರ ಅಂತ ಕೇಳಿ ಹೇಳ್ತಾ ಇದ್ವಿ. ಒಂದು ಎರಡನೇದೇನಂದ್ರೆ, ಇದನ್ನ ನಾವು ಖಾಸಗಿಯವರು ಕೊಡಲ್ಲ, ಸರ್ಕಾರ ಸಂಸ್ಥೆಗಳು ಮಾತ್ರ ಉಪಯೋಗಿಸ್ತವೆ. ಆಮೇಲೆ ಅಪರ ಮುಖ್ಯ ಕಾರ್ಯದರ್ಶಿಗಳು ಅವರು ಅದ್ರ ಮುಖಾಂತರ ಒಂದು ಮೌಲ್ಯಮಾಪನ ಮಾಡಿ ಯಾವ್ದು ಒಳ್ಳೇದು, ಯಾವ್ದು ಕೊಡ್ಬೇಕು, ಯಾವ್ದು ಕೊಡಬಾರ್ದು ತೀರ್ಮಾನ ಮಾಡಿ ಕೊಡ್ತಾರೆ ಹೊರತು ಸರ್ಕಾರದ ಸ್ವತ್ತು, ಸಾರ್ವಜನಿಕರ ಸ್ವತ್ತು ಅವ್ರಿಗೆ ಸೇರ್ಬೇಕೆ ಹೊರತು ಖಾಸಗಿಯವ್ರಿಗಲ್ಲ. ಆಮೇಲೆ ಯಾರೋ ದುರುಪಯೋಗ ಮಾಡ್ಕೊಂಡು ಸರ್ಕಾರಿ ಜಮೀನುಗಳನ್ನ ದುರುಪಯೋಗ ಮಾಡ್ಕೊಂತ ಇದ್ರೆ ಅದಕ್ಕೆ ಬಿಡಕ್ಕೆ ಅವಕಾಶ ಇಲ್ಲ. ಅದಕ್ಕಾಗಿ ಮುಂಚೆನೂ ಕೂಡ ಕಾಯ್ದೆ ತಗೊಂಡ್ಬಂದಿದ್ದು, ಯಾರು ಪ್ರೊಸೆಷನ್ ಮಾಡ್ಬೇಕು, ಯಾರು ಅಲ್ಲಿ ಪ್ರತಿಭಟನೆ ಮಾಡ್ಬೇಕು, ಏನು ಕಾರ್ಯಕ್ರಮ ಮಾಡ್ಬೇಕು ಅಂತ ಹೇಳಿ ಯಾರೋ ದುರುಪಯೋಗ ಮಾಡ್ಕೊಳಕ್ಕಾಗಲ್ಲ. ಅದು ಕಾನೂನು ಮುಖಾಂತರ ಮಾಡ್ಲಿ, ಅದ್ರಲ್ಲಿ ಯಾವ ಅಭ್ಯಂತರ ಇಲ್ಲ, ಪಾರದರ್ಶಕತೆ ಇದ್ರೆ. ಇಲ್ಲೂ ಅಷ್ಟೇನೆ ಪಾರದರ್ಶಕವಾಗೂ ಇರ್ತದೆ, ನ್ಯಾಯಸಮ್ಮತವಾಗೂ ಇರ್ತದೆ. ಕೇವಲ ಸಾರ್ವಜನಿಕ ಅನುಕೂಲಕ್ಕಾಗಿ ಮಾತ್ರ ಸರ್ಕಾರ ಸಂಸ್ಥೆಗಳು ಮಾತ್ರ ಅದನ್ನು ಉಪಯೋಗಿಸ್ತೇವೆ ಹೊರತು ಬೇರೆ ಯಾರು ಖಾಸಗಿಯವರು ಉಪಯೋಗಿಸಲ್ಲ. ಇವಾಗ ಏನು ಅಂದಾಜವಾಗಿ ಯಾರು ಬೇಕೋ, ಎಲ್ಲಿ ಬೇಕೋ, ಯಾವ ಇಲಾಖೆ ಬೇಕೋ, ಪಾರ್ಕ್ ಅಲ್ಲಿ ಯಾವ್ದೋ ಮೂಲೆಯಲ್ಲಿ ಏನೋ ಮಾಡ್ತಿದ್ದಲ್ಲ, ಆತರ ಮುಂದಕ್ಕೆ ಮಾಡಕ್ಕಾಗಲ್ಲ. ಕಾನೂನು ಬದ್ಧವಾಗಿ
ಸರ್ಕಾರನೇ 5% ಅಂತ ಏನ್ ಗರಿಷ್ಠವಾಗಿ ಏನ್ ಅಬ್ಜೆಕ್ಷನ್ ಮೀಸಲಾತಿ ಹೂವಾರ್ ಮಾಡುತ್ತೆ. ಸರಿಂದಾನೂ ಇದೆ, ಅಬ್ಜೆಕ್ಷನ್ ದಿನೇಶ್ ಅವರಿಂದಾನೂ ಇದೆ. ಅದಕ್ಕೆ ಅವಕಾಶ ಕೊಡ್ಲಿಕ್ಕೆ ಮುಂಚೆ ನಮ್ಮ ವೀಕ್ಷಕರೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್ ಅಂತ ಚಿತ್ರದುರ್ಗದಿಂದ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್ ಇದು ಬೆಂಗಳೂರಿನ ಪಾರ್ಕ್ ಮಾತ್ರ ಅಲ್ಲ ಸರ್, ಚಿತ್ರದುರ್ಗದಲ್ಲಿ ಪಾರ್ಕ್ ಇದ್ರೆ ಅದ್ರ 5% ಕೂಡ ಉಪಯೋಗಿಸ್ಕೊಳ್ಬಹುದು ನಾಳೆ ದಿನ. ಏನಂತೀರಿ, ಅನುಕೂಲನಾ ಇದು ಸಾರ್ವಜನಿಕರಿಗೆ? ಉಪಯೋಗಿಸ್ಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ಅವ್ರು ಮಾಡ್ತಕ್ಕಂಥದ್ದು ಒಳ್ಳೇದೇ. ಯಾತಕ್ಕಂದ್ರೆ ಮುಂದೆ ಬಂದು 18ಕ್ಕೆ ನಾವು ದುಡ್ಡು ಮಾಡ್ಬೇಕು, ಅದನ್ನ ಹೇಗಾದ್ರೂ ಮಾಡಿ ದುಡ್ಡು ಮಾಡ್ಬೇಕು. ಹಿಂದೆ ಧನಿಕರ ದೌರ್ಜನ್ಯ ಅಂತ ನಾಟಕ ಇತ್ತು, ಹಾಗೆ ಅದೇ ರೀತಿಯಲ್ಲಿ ಈಗ ಧನಿಕರ ದೌರ್ಜನ್ಯ ನಡೀತಾ ಇದೆ ಈಗ ಸರ್ಕಾರದಲ್ಲಿ. ನಾವು ಏನ್ ಬೇಕಾದ್ರೂ ಮಾಡಬಹುದು, ಇಲ್ಲ ನಮ್ ಗ್ಯಾರಂಟಿ ಅಂತ ಇದೆ, ಆ ತರ ನಡ್ಕೊಂತಾರೆ ಮೇಡಮ್. ಇವತ್ತು ಇದು ನಾಳೆ ಮುಂಜಾನೆ ವಿಧಾನಸೌಧ ಜ್ಞಾಪಕ ಇಟ್ಟಾರೆ ಅವರು, ಫಸ್ಟ್ ಹೇಳ್ರಿ ಅವರಿಗೆ. ಬಟ್ ಸಾರ್ವಜನಿಕರ ಅನುಕೂಲಕ್ಕೆ ಅಂತ ಹೇಳ್ತಿದಾರಲ್ಲ ಸರ್, ಇದು ಜನರಿಗೆ ಅನುಕೂಲ ಆಗ್ಲಿ ಅಂತಲೇ ಮಾಡ್ತಿರೋದು. ಸಾಧ್ಯವಿಲ್ಲ ಮೇಡಮ್. ಸಾರ್ವಜನಿಕರ ಅನುಕೂಲ, ಅವ್ರ ಅನುಕೂಲ. ಮುಂದೆ 18ಕ್ಕೆ ಎಲೆಕ್ಷನ್ ದುಡ್ಡು ಬೇಕಲ್ಲ, ಮಾಲ್ ಮಾಡೋದು ಮಾಡೋದು ಇದೇ ರೀತಿನೇ ಅವ್ರು ಮಾಡ್ತಕ್ಕಂಥ ರೀತಿ. ಸರಿ ಸರ್, ಧನ್ಯವಾದ ಕರೆ ಮಾಡಿದ್ದಕ್ಕೆ. ವಿ ಕೆ ಶೆಟ್ಟಿ ಅಂತ ಹೇಳಿ ಮತ್ತೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್ ಅವರೇ. ಮೊದಲು ಈ ಕಾಂಗ್ರೆಸ್ನವ್ರನ್ನ ಅಲ್ಲಿ ಕುಂಡ್ರಿಸ್ತಿರಲ್ಲ, ಅವ್ರನ್ನ ಸ್ವಲ್ಪ ಪ್ಲಾಸ್ಟರ್ ಹಾಕಿ ಕುಂಡ್ರಿಸ್ಕೊಡಿ. ಅಲ್ಲಲ್ಲ, ಅವರು ಅವ್ರ ಪಕ್ಷವನ್ನ ಪ್ರತಿನಿಧಿಸ್ಲಿಕ್ಕೆ ಬಂದಿರ್ತಾರೆ, ಅವ್ರು ಡಿಫೆಂಡ್ ಮಾಡ್ಕೊಳ್ಳೇಬೇಕು. ನೀವು ಪ್ರಶ್ನೆ ಕೇಳಿ, ಪ್ರಶ್ನೆ ಕೇಳಿ ವಿ ಕೆ ಶೆಟ್ಟಿ ಸರ್, ಪ್ರಶ್ನೆ ಕೇಳಿ. ಅವಶ್ಯಕತೆನೇ ಇಲ್ಲ. ಹೋಗಿ ಅವ್ರಿಗೆ ಕಾಂಗ್ರೆಸ್ನವರೇ ಆಗ್ಲಿ, ಬಿಜೆಪಿನೇ ಆಗ್ಲಿ, ಎಎಪಿನೇ ಆಗ್ಲಿ, ಅವ್ರು ಯಾರೇ ಆಗ್ಲಿ ಪಕ್ಷದವರು ಹಂಗೇನಾದ್ರು ಮಾಡೋ ಹಾಗಿದ್ರೆ ಹುಬ್ಳಿ, ಧಾರವಾಡ, ದಾವಣಗೆರೆ, ಹಾಸನ, ಗುಲ್ಬರ್ಗ, ರಾಯಚೂರು, ಬಿಜಾಪುರ ಮತ್ತೆ ಮಂಡ್ಯ, ಮೈಸೂರಲ್ಲಿ ಹೋಗಿ ಮಾಡ್ಲಿ. ಬೆಂಗಳೂರನ್ನೇ ಆಡ್ಕೋ ಯಾಕೆ ಇಟ್ಕೊಂಡು ನನ್ನ ಕ್ವೆಶ್ಚನ್ ಪೇಪರ್ ಲೀಕ್ ಮಾಡಿದ್ರಿ ಸರ್. ಮುಂದಿನ ಹಂತದಲ್ಲಿ ನಾನು ಕೇಳೋಳಿದ್ದೆ, ನನ್ನ ಹತ್ರ ಬರ್ಕೊಂಡು ಬಂದಿದ್ದೀನಿ ಆ ಪ್ರಶ್ನೆ ಕೇಳಲಿಕ್ಕೆ ನಟರಾಜ್ ಗೌಡ್ರಿಗೆ. ಸಾರ್ವಜನಿಕ ಗೊತ್ತಿರೋ ಅವ್ನು ಯಾರ ಅಂದಾನಿ ಅಂತೆ, ಅದ್ವಾನಿ ಅಂತೆ, ಅವ್ನ್ ಬಂದ್ಬಿಟ್ರೆ ಅವ್ರಿಗೆ ರೆಡ್ ಕಾರ್ಪೆಟ್ ಹಾಕ್ತಾರ. ಹೋಗಿ ಅವ್ನ ದೇಶದಲ್ಲಿ ಮಾಡ್ಲಿ ಬೇಡ, ಅವ್ನ ರಾಜ್ಯದಲ್ಲಿ ಮಾಡ್ಲಿ ಬೇಡ. ನಮ್ ಕರ್ನಾಟಕಕ್ಕೆ ಬಂದವರ ಬರ್ಲಿ, ಹುಬ್ಳಿ, ಧಾರವಾಡ, ದಾವಣಗೆರೆ, ಹಾಸನ, ಗುಲ್ಬರ್ಗ, ರಾಯಚೂರು, ಮಂಡ್ಯ, ಮೈಸೂರು, ಯಾವ ಕಡೆ ಹೋಗಿ ಮಾಡ್ರಿ. ಬೆಂಗಳೂರಿನ ಯಾಕೆ ಇಡ್ಕೊಂಡು ಸಾಯ್ತವ್ರೆ ಇವರು. ಕರೆಕ್ಟ್ ಸರ್, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಹಾಗೆ ನಿಮ್ಮ ಆಕ್ರೋಶಕ್ಕೆ ಒಂದು ಅರ್ಥನೂ ಇದೆ, ನನ್ಗೆ ಅರ್ಥ ಆಗುತ್ತೆ. ಬಹುಶಃ ನಾನು ಹೂವಾರ್ ಸರ್ನ ಮತ್ತೆ ದಿನೇಶ್ ಅವ್ರನ್ನ ಪ್ರಶ್ನೆ ಕೇಳೋಣ ಅಂತಿದ್ದೆ. ನಟರಾಜ್ ಗೌಡ್ರೆ ಅವ್ರು ಕೇಳಿರೋದನ್ನ ನಾನು ಹೇಳ್ತೀನಿ. ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಗಳೂರು ಸುತ್ತಮುತ್ತ ಪ್ರದೇಶ ಅಂದ್ರೆ ಅಷ್ಟೊಂದು ಒಲವು ಯಾಕಪ್ಪ ಅಂತ. ಡಿ ಕೆ ಶಿವಕುಮಾರ್ ಅವರು ಈಗ ಬೆಂಗಳೂರು ಅಥವಾ ಹಳೆ ಮೈಸೂರು ಭಾಗದ ನಾಯಕ ಅಲ್ಲ ಸರ್, ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿಗಳು. ಈಗ ಬೆಂಗಳೂರಿಗೆ ಕೊಡ್ತಾ ಇರುವ ಫೋಕಸ್ ಅಲ್ಲಿ ಅಟ್ಲೀಸ್ಟ್ ಒಂದು 5% ಉತ್ತರ ಕರ್ನಾಟಕದ ಕಡೆ ಕೊಡ್ಲಿ. ನಿಮ್ಮ AICC ಪ್ರೆಸಿಡೆಂಟೇನೆ ಅಂಗ್ಲಾಚ್ ಕೇಳ್ಕೊಂಡ್ಬಿಟ್ಟಿದ್ದಾರೆ ಸರ್ ಬಹಿರಂಗ ವೇದಿಕೆಯಲ್ಲಿ. ಖರ್ಗೆ ಅವರು ನಮ್ ಕಡೆನೂ ನೋಡ್ರಪ್ಪ, ನಮ್ ಕಡೆನೂ ಉದ್ಧಾರ ಮಾಡ್ರಪ್ಪ ಅಂತ ಹೇಳಿ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. ಈಗ ಬೆಂಗಳೂರಿನ ನೋಡಿ, ಈಗ ಬೆಂಗಳೂರು ಬೆಳೆದಿರೋದು ಇವತ್ತಿಂದ ಅಲ್ಲ, ಅದು 500 ವರ್ಷಗಳ ಇತಿಹಾಸ ಇದೆ, ಅವತ್ತಿಂದ ಬೆಳೀತಾನೆ ಇದೆ. ಇದು ಈಗ ತಲಾ ಆದಾಯ ಬಂದು 8 ಲಕ್ಷ ರೂಪಾಯಿ ಪರ್ಸನ್ ಆಗಿದೆ, ಪರ್ ಕ್ಯಾಪಿಟಾ ತಲಾ ಆದಾಯ ಬಂದಿದೆ. ಆದ್ರೆ ಹುಬ್ಳಿ ಧಾರವಾಡದಲ್ಲೂ ಕೂಡ ಅಭಿವೃದ್ಧಿಗಳಾಗ್ತಾ ಇದೆ. ನಮ್ಮ ಸರ್ಕಾರ ಬಂದಾಗ ಮುಂಚಿನ ಸರ್ಕಾರದಲ್ಲೂ ಅಭಿವೃದ್ಧಿ ಆಗಿತ್ತು, ಈ ಸರ್ಕಾರದಲ್ಲೂ ಕೂಡ ಪ್ರತಿ ಜಿಲ್ಲೆನಲ್ಲಿ ನಾವೇನ್ ಮಾಡ್ತಾ ಇದೀವಿ, ಒಂದು ಕೈಗಾರಿಕಾ ವಸಾಹತುಗಳನ್ನು ಮಾಡ್ತಾ ಇದೀವಿ, ಇಂಡಸ್ಟ್ರಿ ಕಾರಿಡಾರ್ಗಳು ಮಾಡ್ತಾ ಇದೀವಿ. ಅದು ನೀವು ಕಲಬುರ್ಗಿ ಆಗಬಹುದು, ಕಲಬುರ್ಗಿಲಲ್ಲೂ ಕೂಡ ಜವಳಿ ಪಾರ್ಕ್ ಮಾಡ್ತಾ ಇದೀವಿ, ಹುಬ್ಳಿ ಧಾರವಾಡದಲ್ಲೂ ಕೂಡ IT ಪಾರ್ಕ್ ಮಾಡ್ತಾ ಇದೀವಿ, ಮೈಸೂರಲ್ಲಿ ನಾವು ಸೆಮಿ ಕಂಡಕ್ಟರ್ ಇಂಡಸ್ಟ್ರೀಸ್ ಮಾಡ್ತಾ ಇದೀವಿ. ಈ ತರ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಬೆಳಗಾವಿ ಹಿಡ್ಕೊಂಡು, ಕಲಬುರ್ಗಿ ಹಿಡ್ಕೊಂಡು, ಬೀದರ್ ಹಿಡ್ಕೊಂಡು ಎಲ್ಲ ಕಡೆ ಕೂಡ ಅಲ್ಲಿನ ಜನಕ್ಕೆ ಅಲ್ಲೇ ಉದ್ಯೋಗ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ನಾವು ಡಿಸೆಂಟ್ರಲೈಸ್ ಮಾಡಿ ಅಲ್ಲಿ ಉದ್ಯಮಗಳನ್ನ ಸೃಷ್ಟಿ ಮಾಡ್ತಾ ಇದೀವಿ, ಅಭಿವೃದ್ಧಿ ಮಾಡ್ತಾ ಇದೀವಿ. ಆದಾಗ್ಯೂ ಕೂಡ ಅಸಮಾನತೆ ಅನ್ನೋದು ಖಂಡಿತವಾಗಿ ಇದ್ದೇ ಇದೆ. ಅದನ್ನ ನಾವು ಖಂಡಿತವಾಗಿ ಅದನ್ನ ಹೋಗಲಾಡಿಸಬೇಕು. ಅದಕ್ಕೆ 371J ಅನ್ನೋದನ್ನ ನಾವು ಕಾಂಗ್ರೆಸ್ ಸರ್ಕಾರನೇ ತೆಗೆದುಕೊಂಡು ಬಂದು ಅಲ್ಲಿಗೆ ವಿಶೇಷವಾದ ಅನುದಾನಗಳನ್ನ ಕೊಟ್ಟು ಎವರಿ ಇಯರ್ 5,000 ಕೋಟಿ ರೂಪಾಯಿ ಕೊಟ್ಟು ಕಲ್ಯಾಣ ತಾಲೂಕುಗಳ ಸಂಖ್ಯೆ ಏರ್ತಾ ಇದೆ ಅನ್ನೋದು ಇತ್ತೀಚೆಗೆ ಬಂದಿರುವ ವರದಿಯಿಂದ ಬಟಾ ಬಯಲಾಗಿದೆ ಸರ್. ನೀವು ಹೇಳಿದ ಎಲ್ಲ ಅಭಿವೃದ್ಧಿ ಆಗಿದ್ದಿದ್ರೆ ಬಹುಶಃ ನಾವು ಒಪ್ಪೋದಾಗಿತ್ತು, ಈ ವರದಿನೇ ಸುಳ್ಳು ಅಂತ ಹೇಳ್ಬೋದಾಗಿತ್ತು. ಎನಿವೆ ದಿನೇಶ್ ಅವರೇ, ಇವಾಗ ಕೇಳಿ, ದೇಶದಲ್ಲಿ ಉದ್ಯೋಗ ಇಲ್ಲ ಅಂತ ಕೂಡ 25,000 ಯುವಕರು ಆತ್ಮಹತ್ಯೆ ಮಾಡ್ಕೊಂಡ್ರು. ನರೇಂದ್ರ ಮೋದಿ ಫೇಲ್ಯೂರ್ ಇದೆ, ನಾವು ಅದನ್ನಿಲ್ಲ ಅಂತ ಹೇಳ್ತಾ ಇಲ್ಲ. ಕರ್ನಾಟಕ ಆರ್ಥಿಕ ಅನ್ಯಾಯ ದಿನೇಶ್ ಅವರೇ, ಇದರಲ್ಲಿ ಬಹಳ ಸ್ಪೆಸಿಫಿಕ್ ಆಗಿ ಉಲ್ಲೇಖ ಮಾಡಲಾಗಿದೆ. ಈ ಭೂಮಿಯನ್ನ ಅಂದ್ರೆ ಉದ್ಯಾನವನಗಳಿಗೆ ಸಂಬಂಧಪಟ್ಟ ಭೂಮಿಯನ್ನ ಪ್ರೈವೇಟ್ ಪರ್ಸನ್ಗಳಿಗೆ, ರಿಯಲ್ ಎಸ್ಟೇಟ್ಗಳಿಗೆ ಅಥವಾ ಬಿಲ್ಡರ್ಗಳಿಗೆ, ಪ್ರೈವೇಟ್ ಇಂಡಿವಿಜುವಲ್ಗಳಿಗೆ, ಕಮರ್ಷಿಯಲ್ ಕಾರ್ಪೊರೇಟ್ಸ್ಗಳಿಗೆ ಮಾರೋ ಹಾಗಿಲ್ಲ, ಇದನ್ನ ಕೊಡೋ ಹಾಗಿಲ್ಲ ಅಂತ ಹೇಳಿ ಕ್ಲಿಯರ್ ಆಗಿದೆ. ಅಲ್ಲಿ ಏನೇ ಬಳಕೆ ಮಾಡಿದ್ರು ಕೂಡ ಅದು ಸಾರ್ವಜನಿಕರಿಗೆ ಅಥವಾ ಸಾರ್ವಜನಿಕರಿಗೆ ಸಂಬಂಧಪಟ್ಟ ಇಲಾಖೆಗಳಿಗೆ ಅನ್ನೋದೇ ಇರುವಾಗಲೂ ಕೂಡ ಆತಂಕ ಬೇಕಾ? ಅದಾನಿಗೆ ಲಿಂಕ್ ಮಾಡೋದು, ರಿಯಲ್ ಎಸ್ಟೇಟ್ ದಂಧೆಗೆ ಲಿಂಕ್ ಮಾಡೋದು, ವಿರೋಧ ಪಕ್ಷಗಳ ಈ ವಾದ ಏನಿದೆ ಅದು ಪೂರಕನ ಅಂತ ಹೇಳಿ. ಮೇಡಮ್, ಇದು ಕಂಪ್ಲೀಟ್ ಆಗಿ ವಿಧಾನಸಭೆಯಲ್ಲಿ ಅಪೋಸ್ ಮಾಡಬೇಕಿತ್ತು, ಅಪೋಸ್ ಮಾಡಿಲ್ಲ. ಅಪೋಸಿಷನ್ ಪಾರ್ಟಿಗಳು ಇದರಲ್ಲಿ ಕಂಪ್ಲೀಟ್ ಫೇಲ್ಯೂರ್ ಆಗಿದ್ದಾರೆ. ಮತ್ತೆ ಮತ್ತೊಂದು ನೈಸ್ ಹಗರಣ ಇದೇನ್ ಮಾಡ್ತಾವ್ರೆ ಟನಲ್ಲು, ಈಗೇನು ನೈಸ್ ರಸ್ತೆ, ಅದರಲ್ಲಿ ಈಗ ಹೈಕೋರ್ಟ್ ಆರ್ಡರ್ ಹೇಳಿದೆ ಪಬ್ಲಿಕ್ ಇಂಟ್ರೆಸ್ಟೇ ಇಲ್ಲ, ಇಲ್ಲಿರೋದು ಬರೀ ರಿಯಲ್ ಎಸ್ಟೇಟ್ ಇಂಟ್ರೆಸ್ಟ್ ಅಂತ. 20,000 ಎಕರೆನ ಇವತ್ತು ರಿಯಲ್ ಎಸ್ಟೇಟ್ಗೆ. ಅವತ್ತು ಅಶೋಕ್ ಕೇಣಿಗೆ ಇವರು
ಏನೋ ರೆಡ್ ಕಾರ್ಪೆಟ್ ಹಾಕಿದ್ರು, ಇವತ್ತು ಅದಾನಿಗೆ ರೆಡ್ ಕಾರ್ಪೆಟ್ ಹಾಕ್ತಾ ಇದ್ದಾರೆ. ಇದು ಇಟ್ಸ್ ಅ ಪರ್ಮನೆಂಟ್ ಪಬ್ಲಿಕ್ ಲೂಟ್ ಸಿಸ್ಟಮ್ ಅಂತಾನೆ ಹೇಳ್ತೀನಿ. ಇದೇನಂದ್ರೆ ಜನರನ್ನ ಪರ್ಮನೆಂಟ್ ಆಗಿ ಇವ್ರು 5 ತಲೆಮಾರು 6 ತಲೆಮಾರು ತನಕ ಇವ್ರ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ನಾವು ಟೋಲ್ ಕಟ್ಟಬೇಕು, ಸರ್ಕಾರಕ್ಕಲ್ಲ. ಇವ್ರ ಮಕ್ಕಳು ಇವ್ರ ಮೊಮ್ಮಕ್ಳಿಗೆ ನಾವು ಟೋಲ್ ಕಟ್ಟಬೇಕು. ಅವು ಇನ್ನೂ ಎಷ್ಟೊಂದು ಲೀಗಲ್ ಎಕ್ಸ್ಪೈರ್ಡ್ ಆಗೋಗಿದ್ದಾವೆ ಕರ್ನಾಟಕದಲ್ಲಿ. ಎಷ್ಟೊಂದು ಟೋಲ್ಗಳು ಅದು ಟೈಮ್ ಅವಧಿ ಮುಗ್ದಿದ್ರು ಕೂಡ ಬರೀ ಮೇಂಟೆನೆನ್ಸ್ಗೆ ಅಂತ 20 ವರ್ಷ 30 ವರ್ಷ ಕೊಡ್ತಾರೆ. ಅದು ಸೇಮ್ ಟೋಲ್ ರೇಟು. ಏನ್ ಲ್ಯಾಂಡ್ ಅಕ್ವೈಸೇಷನ್ ಆಗಿತ್ತು, ರಸ್ತೆ ಏನ್ ಮಾಡಿದ್ರು ಅದೇ ರೇಟ್ ಕಿತ್ಕೋತಾರೆ. ಇವತ್ತೇನಾಗಿದೆ ಅಂದ್ರೆ ಕೇಂದ್ರ ಸರ್ಕಾರ ಒಂದ್ ಕಡೆ ಲೂಟಿ ಮಾಡ್ತಾ ಇದ್ರೆ ರಾಜ್ಯ ಸರ್ಕಾರ ಅದೇ ಕಾನ್ಸೆಪ್ಟು. ಇವತ್ತು ಫಸ್ಟ್ ಇವ್ರು ಕೇಳಿ 850 ಕೋಟಿ ಮೊನ್ನೆ ಕಲಬುರ್ಗಿಲಿ ಏನು ಲೈಮ್ ಸ್ಟೋನ್ ಮೈನಿಂಗ್ ಮಾಡಿದ್ದಾರೆ. ಯಾರು ಅದಾನಿ ಕಂಪ್ನಿಯವರು ACC ಸಿಮೆಂಟ್ಗೆ ದುಡ್ಡು ಕಟ್ಟಿಲ್ಲ, ರಾಜ್ಯ ಸರ್ಕಾರಕ್ಕೂ ಕಟ್ಟಿಲ್ಲ, ಕೇಂದ್ರ ಸರ್ಕಾರಕ್ಕೂ ಕಟ್ಟಿಲ್ಲ. ಇಷ್ಟು ಮುಂಡಾ ಮೋಚವ್ರೆ. ಅದೇ ವ್ಯಕ್ತಿ ಕರ್ಕೊಬಂದು ಮತ್ತೆ ರೆಡ್ ಕಾರ್ಪೆಟ್ ಹಾಕ್ತಾರೆ. ಅಲ್ಲಿಗೆ DK ಶಿವಕುಮಾರ್ ಈಸ್ ಆಲ್ಮೋಸ್ಟ್ ಅನದರ್ ಮೋದಿ ಅಂತಾನೆ ಕರಿಬಹುದು. ಈ ನರೇಂದ್ರ ಮೋದಿ ಅವರು ಅದಕ್ಕೆ ಮೊನ್ನೆ ಸ್ಟೇಜ್ ಅಲ್ಲಿ ಮೈಸೂರಲ್ಲಿ DK ಶಿವಕುಮಾರ್ ಕೈನೇ ಬಿಡ್ತಾ ಇಲ್ಲ. ಯಾಕೆಂದ್ರೆ ನೀನು ಮೋದಿಗೆ ರೆಡ್ ಕಾರ್ಪೆಟ್ ಹಾಕಪ್ಪ, ಟನಲ್ ಕೊಡಪ್ಪ, ಲೂಟಿ ಹೊಡಿಯಪ್ಪ, ಮೈನಿಂಗ್ ಮಾಡಪ್ಪ, ಇವೆಲ್ಲ ಇವತ್ತು ಪಾರ್ಕ್ಗಳೊಳಗಡೆ ನೋಡಿ ಎಷ್ಟೊಂದು ಅನಧಿಕೃತ ಬಿಲ್ಡಿಂಗ್ಗಳು ಕಟ್ಟವ್ರು, ಇವರೇ ಒಪ್ಕೋತಾವ್ರೆ. ಅವನ್ನ ಯಾಕೆ ಕಟ್ತಾ ಇದ್ದಾರೆ? ಅದನ್ನು ಮೊದಲು ತೆರವುಗೊಳಿಸ್ಬೇಕು. ಫುಟ್ಪಾತ್ ಅಲ್ಲಿ ಯಾರೋ ವ್ಯಾಪಾರ ಮಾಡಿಬಿಟ್ರೆ ಎತ್ತಿಸ್ತಾರಂತೆ. ಈಗ ಪಾರ್ಕ್ ಒಳಗಡೆ ಇರೋ ದೇವಸ್ಥಾನಗಳು, ಪಾರ್ಕ್ ಒಳಗಡೆ ಇರೋ ಸರ್ಕಾರಿ ಕಚೇರಿಗಳನ್ನೆಲ್ಲ 1975 ಆಗ್ತಾ ಇದೆಯಲ್ಲ ಅದ್ರ ಮೇಲೂ ಎತ್ತಿಸಿ. ನಾನೇ ಇವತ್ತು ಉತ್ತರ ಕರ್ನಾಟಕದಲ್ಲಿ ಸುಮಾರು 2,500 ವಿಲೇಜ್ಗಳು ಗೋಸ್ಟ್ ವಿಲೇಜ್ ಅಂತ ಘೋಷಿಸ್ಕೊಂಡಿದೆ. ಒಬ್ಬ ವ್ಯಕ್ತಿ ಇಲ್ಲ. ಮೊನ್ನೆ SIR ಮಾಡಕ್ಕೂ ಜನ ಸಿಕ್ಕಿಲ್ಲ. ಅದನ್ನು ಮೊನ್ನೆ SIR ಅಲ್ಲೂ ಹೇಳಿದ್ದಾರೆ. ಅಷ್ಟು ಜನ ಗೂಳೆ ಹೋಗ್ತಾ ಇದಾರೆ ಅಂದ್ಮೇಲೆ ಉತ್ತರ ಕರ್ನಾಟಕ ಯಾಕೆ ಡೆವಲಪ್ ಮಾಡ್ತಾ ಇಲ್ಲ? ಇವತ್ತು DK ಶಿವಕುಮಾರ್ ಅವರು ಇಸ್ ಎ ಬ್ಯಾಂಗ್ಳೂರ್ CM ಅಂತ ಕರಿಬಹುದು. ಇವತ್ತು 5 ಪಾಲಿಕೆ ಮಾಡ್ತಾರೆ. ಬೆಂಗಳೂರು ನಾವು ಕಂಟ್ರೋಲ್ ಮಾಡಕ್ಕಾಗಲ್ಲ, 5 ಪಾಲಿಕೆ ಬೇಕು, ಇಲ್ಲಿ 5 ಪೊಲೀಸು ಸಪರೇಟ್ ಬೇಕು, 5 ಜನ CM ಮಾಡ್ಬಿಡಿ. ಈ ಒಬ್ರು ಸಾಲಲ್ಲ, 4 ಜನ ಉತ್ತರಕ್ಕೆ ದಕ್ಷಿಣಕ್ಕೆ ಆತರ ಇನ್ನೂ 4 ಜನ CM ಮಾಡ್ರಿ. ಯಾಕಂದ್ರೆ ಇವ್ರು ಒಬ್ರು ಬರೀ ಬೆಂಗಳೂರಿಗೆ ಫಿಕ್ಸ್ ಮಾಡ್ಬಿಡಿ ಯಾರನ್ನ, DK ಶಿವಕುಮಾರ್ ಅವ್ರನ್ನ. ಉತ್ತರ ಕರ್ನಾಟಕ ಅಲ್ಲಿ ಹೆಂಗು ಬೆಳಗಾವಿ ವಿಧಾನಸೌಧ ಇದೆ, ಅಲ್ಗೊಬ್ರು CM, ಈ ಕಡೆಗೆ ಇನ್ನೊಂದಿಬ್ರು CM ಮಾಡ್ರಿ. ಯಾಕಂದ್ರೆ ಯಾಕಂದ್ರೆ ನಾವು ಒಂದೇ ಒಂದು CM ಬೆಂಗಳೂರು ಬಿಟ್ಟು ಕದಲುತ್ತಾ ಇಲ್ಲ. ಉಳಿದ ಜಿಲ್ಲೆಗಳ ಬಗ್ಗೆ ಯಾವುದೇ ಒಂದು ರೀತಿ ಇದ್ದಿದ್ರೆ ಬಹುಶಃ ಪ್ರಶ್ನೆಗೆ ಅವ್ರು ರಿಲೆವೆಂಟ್ ಆಗಿ ಉತ್ತರ ಕೊಡ್ತಿದ್ರು. ಬಟ್ ಸ್ಟಿಲ್ ಮೈತ್ರಿ ಪಾರ್ಟ್ನರ್ಸ್, ಹಾಗೆ ನಿಮ್ಗೂ ರಾಜಕೀಯ ಅನುಭವ ಇರೋದ್ರಿಂದ ಸಾಕ್ಷಿ ಗುಡ್ಡೆ ಕಲೆ ಹಾಕಿ ಹೋಗ್ಬೇಕು ಸರ್. ಕೆಂಪೇಗೌಡನ್ ಮಗ ನಾನು ಅಂತಾರೆ, ಅಂದ್ರೆ ಅವ್ರ ತಂದೆ ಹೆಸರು ಕೂಡ ಅದೇನೇನೆ. ಹಿಂಗಾಗಿ ಬೆಂಗಳೂರಿಗೆ ಹೊಸ ಟಚ್ ಕೊಟ್ಟವರು, ಬೆಂಗಳೂರು ಅಭಿವೃದ್ಧಿಗೆ ಪೂರಕವಾಗಿ ನಡ್ಕೊಂಡವರು ಅಂತ ಹೇಳಿ SM ಕೃಷ್ಣ ನಂತರದಲ್ಲಿ DK ಶಿವಕುಮಾರ್ ಅವರು ಹೆಸರು ಬರಬೇಕು ಅಂತ ಹೇಳಿ ಆಸೆ ಪಡೋದ್ರಲ್ಲಿ ತಪ್ಪೇನಿದೆ? ನಾನು ಅಭಿವೃದ್ಧಿ ಪೂರಕವಾಗಿದ್ದೀನಿ, ಬೆಂಗಳೂರು ನಾನು ಇನ್ನಷ್ಟು ಹೈಟೆಕ್ ಮಾಡ್ತೀನಿ, ಇನ್ನಷ್ಟು ಅಭಿವೃದ್ಧಿ ಮಾಡ್ತೀನಿ, ತಪ್ಪೇನಿದೆ? ನೋಡಿ ಮೇಡಮ್, ಈಗ SM ಕೃಷ್ಣ ಅವ್ರು ಬಂದಾಗ ಏನು ಇದು ಗಾರ್ಡನ್ ಸಿಟಿ ಹೋಗಿ ಸಿಲಿಕಾನ್ ಸಿಟಿ ಆಯಿತು. ಸಿಲಿಕಾನ್ ಸಿಟಿಯಿಂದ ಈಗ ನಮ್ಗೆಲ್ರಿಗೂ ಗೊತ್ತಿದೆ ಕಾಂಕ್ರೀಟ್ ಸಿಟಿ ಅಂತೇಳಿ. ಈಗಾಗಲೇ ಇದು ಎಕ್ಸ್ಟ್ರೀಮ್ಗೆ ಹೋಗ್ಬಿಟ್ಟಿದೆ. ಎಕ್ಸ್ಟ್ರೀಮ್ಗೆ ಹೋಗಿದೆ. ಮತ್ತು ಈಗ ಇವತ್ತು ಮೂಲ ನಿವಾಸಿಗಳು 20-25% ಅಷ್ಟೇ ಇರೋದು. 75% ಇವತ್ತು ಮೂಲ ನಿವಾಸಿಗಳಲ್ಲ, ಹೊರಗಡೆಯಿಂದ ಬಂದವರು ಇಲ್ಲಿ ಬದುಕ್ತಾ ಇದ್ದಾರೆ. ಇವತ್ತಿನ ದಿವಸ ಹೊರಗಡೆಯಿಂದ ಬಂದು ಬದುಕ್ತಾ ಇರೋರಿಗೆ ಮತ್ತು ಅವರು ಕಮರ್ಷಿಯಲೈಸ್ ಆಗೋದಕ್ಕೆ ಇವತ್ತು ನಮ್ಮ ಮೂಲ ನಿವಾಸಿಗಳು ಅವ್ರ ಪರಿಸರನ ಯಾಕೆ ನಾಶ ಮಾಡ್ಕೋಬೇಕು, ಅವ್ರ ಪ್ರಕೃತಿ ಸೌಂದರ್ಯನ ಯಾಕೆ ಹಾಳು ಮಾಡ್ಕೋಬೇಕು? ಇವತ್ತಿನ ದಿವಸ ಆ ಪಾರ್ಕ್ ಒಳಗಡೆನೆ ಏನಕ್ಕೆ ಬೇಕು ಟನಲ್ಲು? ಅದನ್ನ ಬಿಟ್ಟು ಹೊರಗಡೆ ಮಾಡಿ, ಅಥವಾ ಅದು ಅವಶ್ಯಕತೆ ಏನಿದೆ? ಇವತ್ತು ಟನಲ್ಲೇ ಬೇಕಾಗಿಲ್ಲ. ಇರೋ ರೋಡ್ ರಸ್ತೆಗಳನ್ನ ಚೆನ್ನಾಗಿ ಮಾಡಿ, ನವೀಕರಣಗೊಳಿಸಿ, ಅದನ್ನ ಮಾಡಿದ್ರೆ ಇನ್ನು ತುಂಬಾ ಚೆನ್ನಾಗುತ್ತೆ. ಅದನ್ನ ಬಿಟ್ಟು ಇವರು ಪದೇ ಇದೊಂಥರ ವಿತಂಡವಾದ ಆಗಿದೆ. ಇದು ಒಟ್ಟಾರೆ ಇದೆಲ್ಲ ಓವರ್ ಆಲ್ ಏನಂದ್ರೆ ಇದು ರಿಯಲ್ ಎಸ್ಟೇಟ್ ಮಾಫಿಯಾ, ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಆಯ್ತು ಸರ್, ಸರಿಸುಮಾರು GBA ವ್ಯಾಪ್ತಿಯಲ್ಲಿ ಉದ್ಯಾನಗಳ ವಿಸ್ತೀರ್ಣ ಅಂತ ನಾವು ಲೆಕ್ಕ ಹಾಕಿದಾಗ 1350 ಎಕರೆ ಅಂತಿದೆ. ಇದ್ರಲ್ಲಿ 5% ಅಂತಂದ್ರೂ ಹೆಚ್ಚು ಕಮ್ಮಿ 67ರಿಂದ 68 ಎಕರೆ ಅಂತ ಹೇಳಿ ನಂಬರ್ಸ್ ಚಿಕ್ಕದಾಗಿ ಕಾಣುತ್ತೆ ಸರ್. ಬಟ್ ಈ 5% ಅನ್ನ ನಾವು ಬೇರೆ ಕಾರಣಕ್ಕೆ ಉಪಯೋಗಿಸ್ಕೊಳ್ತೀವಿ ಅಂತಂದ್ರೆ 68 ಎಕರೆ, ಹೌ ಡೇಂಜರಸ್ ಇಟ್ ವಿಲ್ ಬಿ ಅಂತ ಮೇಡಮ್. ಕಬ್ಬನ್ ಪಾರ್ಕ್ 30% ಆಗಿದೆ ಈಗಾಗಲೇ, 30% ಅದ್ರಲ್ಲಿ -5 ಲೀಗಲ್ ಆಗ್ಬಿಡುತ್ತೆ ಸರ್, ಅಲ್ಲಿಗೆ 25 ಇಲ್ಲೀಗಲ್ ಅಂತ ಅನ್ಕೊಳ್ಳೋಣ ನಾವು ಲೆಕ್ಕಕ್ಕೆ ಸರ್. ಈಗ ಇದು ಮಾಡಕ್ ಹೋದ್ರೆ ಇಟ್ ಬಿ ಎ ಡಿಸಾಸ್ಟರ್ ಫಾರ್ ಹ್ಯುಮ್ಯಾನಿಟಿ ಅಂತ ಹೇಳ್ಬೇಕು. ನಾನು ಇವತ್ತು ನಿಮ್ಮ ಚಾನೆಲಿಂದ ಹೇಳ್ಬೇಕಂದ್ರೆ ಆಲ್ ಪೊಲಿಟಿಕಲ್ ಪಾರ್ಟೀಸ್ ಹ್ಯಾವ್ ಲೆಟ್ ಅಸ್ ಡೌನ್. ಸಾರ್ವಜನಿಕರಿಗೆ ಮಾಡ್ತೀವಿ, ಸಾರ್ವಜನಿಕರಿಗೆ ಮಾಡಿಬಿಟ್ಟು ಇದು 5% ಮಾಡೋಕ್ಕೆ ಮುಂಚೆ ಪಬ್ಲಿಕ್ ಕನ್ಸಲ್ಟೆನ್ಸಿ ಆಗಿಲ್ಲ. ಅದು ಕಾನೂನು ಪ್ರಕಾರ ಪಬ್ಲಿಕ್ ಕನ್ಸಲ್ಟೆನ್ಸಿ ಆಗಬೇಕಾದ್ರೆ ಅದು ಆಗಿಲ್ಲ, ಅದು ಬಂದಿದ್ದು ಅಂದ್ಬಿಟ್ಟು. ಮತ್ತು ಈ ಪೊಲಿಟಿಕಲ್ ಪಾರ್ಟೀಸು ಇವರು ಕಳಿಸೋದು ಅವ್ರು ಕಳಿಸೋದು ನಡ್ಕೊಂಡು ಜನಕ್ಕೆ ಮೂರ್ಖರು ಮಾಡ್ಕೊಂಡು ಕೂತಿದ್ದಾರೆ. ನಾನು ಇವತ್ತು ಅವ್ರನ್ನ ಅಕ್ಯೂಸ್ ಮಾಡ್ತೀನಿ.
ಈಗ BJP ಅವರು ಮೊನ್ನೆ ಹೋಗಿದ್ರೆ ತಡೆ ಹಾಕ್ಬೋದಾಯಿತು, ಅವ್ರು ಹೋಗಲಿಲ್ಲ. ನೀವು ಕರೆಕ್ಟಾಗಿ ಅವ್ರಿಗೆ ಪ್ರಶ್ನೆ ಮಾಡಿದ್ದೆ, ಅವ್ರಿಗೆ ಉತ್ತರ ಇರಲಿಲ್ಲ. ಇದೇ ಥರ ನೀವು ಹೋದರೆ ನಮ್ಮ ಪೊಲಿಟಿಕಲ್ ಪಾರ್ಟೀಸು ಪಾರ್ಲಿಮೆಂಟ್ ಒಳಗೆ 2023 ಒಳಗೆ ಫಾರೆಸ್ಟ್ ಅಮೆಂಡ್ಮೆಂಟ್ ತರ್ತಾರೆ, ಫಾರೆಸ್ಟ್ ಆ್ಯಕ್ಟ್ ಅಮೆಂಡ್ಮೆಂಟ್ ತರ್ತಾರೆ. ಅವಾಗೇನಾಗುತ್ತೆ, ಅಪೋಸಿಷನ್ ಪಾರ್ಟಿ ಇರಲ್ಲ, BJP ಅವರು ಎಲ್ಲರೂ ಪಾಸ್ ಮಾಡ್ತಾರೆ. ಅದರೊಳಗೆ ಇದ್ದಿದ್ದೆಲ್ಲ MP ಗಳು ಬಾಯಿ ಮುಚ್ಕೊಂಡು ಕೂತಿದ್ರಲ್ಲ, ಇವತ್ತು ಎದ್ದು ಮಾತಾಡಬೇಕು ಪರಿಸರ ಎಷ್ಟು ಹಾಳಾಗೋಗಿದೆ ಅಂದ್ಬಿಟ್ಟು. ಅಪೋಸಿಷನು ಲೆಟಸ್ ಡೌನ್, ಇದು ಪವರ್ ಇದ್ದವರು ನಮಗೆಲ್ಲ ಡೌನ್ ಮಾಡೋದು. ನಾವೆಲ್ಲ ಮೂರ್ಖರು. ಸೊ ನಾವು ಯಾಕೆ ಇವ್ರಿಗೆ ಪವರ್ ಕೊಟ್ಬಿಟ್ಟು ಅವ್ರು ನಮ್ಮ ಪರವಾಗಿ ಈ ಥರ ಡಿಸಿಷನ್ ತೊಗೊಳಕ್ಕೆ ಅವ್ರಿಗೆ ಹಕ್ಕಿಲ್ಲ. ಇದು ನಮ್ಮ ನಾವು ವೋಟ್ ಮಾಡಿರೋದು, ಜನ ವೋಟ್ ಮಾಡಿರೋದು. ಸೊ ಜನದನ್ನ ನಾವು ತಗೋಬೇಕು, ಕನ್ಸಲ್ಟೆನ್ಸಿ ತಗೊಂಡು ಒಂದು ಮಾಡಿ ಹೌದು ಏನಿದೆ ಇದೆ ಅಂದ್ಬಿಟ್ಟು ಓಪನ್ ಆಗಿದ್ದರೆ ಇಲ್ ಬಿ ಗುಡ್. ಈ ಟ್ರಾನ್ಸ್ಪರೆನ್ಸಿ ಬರಬೇಕು. ಸೊ ಐ ಆಮ್ ಒನ್ಲಿ ಕ್ಲೇಮಿಂಗ್ ಎಲ್ಲ ಪೊಲಿಟಿಕಲ್ ಪಾರ್ಟಿನೂ ಒಂದೇ, ಆಲ್ ಬರ್ಡ್ಸ್ ಆಫ್ ದ ಸೇಮ್ ಫೆದರ್ ಫ್ಲಾಕ್ ಟುಗೆದರ್. ಈ ಜನಕ್ಕೆ ಮೂರ್ಖ ಮಾಡ್ಕೊಂಡು ಇವ್ರು ಅವ್ರ ಹೆಸರು ಕಲ್ಲು, ಇವ್ರಿಗೆ ಅವ್ರ ಮೊಟ್ಟೆ ಹಾಕೊಂಡು ಕೂತಿದ್ರೆ ಆಗೋದಿಲ್ಲ. ಈಗ ನಮಗೆ ಬೇಕಾಗಿರೋದು ರೆಸ್ಪಾನ್ಸಿಬಿಲಿಟಿ ಬೇಕು ಪೊಲಿಟಿಕಲ್ ಪಾರ್ಟೀಸಿಂದ. ಎದ್ದು ನಿಂದು ನಾವು ಎಲ್ಲ ರಕ್ಷಣೆ ಮಾಡ್ತೀವಿ, ನಮ್ಮ ಬೆಂಗಳೂರು ಪಾರ್ಕನ್ನು ರಕ್ಷಣೆ ಮಾಡ್ತೀವಿ, ನಮ್ಮ ಕಾಡನ್ನು ರಕ್ಷಣೆ ಮಾಡ್ತೀವಿ ಬರಬೇಕು. ಈಗ ನಾವು ಹೇಳಬೇಕಂದ್ರೆ ಇಲ್ಲಿ ನಮ್ಮ ಒಬ್ಬರು MP ಇದ್ದಾರೆ ಸೌತ್ ಬೆಂಗಳೂರು, ತೇಜಸ್ವಿ ಸೂರ್ಯ. ಟನಲ್ ರೋಡ್ ಬೇಡ ಅಂತಾರೆ ಇಲ್ಲಿ, ಎಲ್ಲಿಂದ ಈ ಲಾಲ್ಬಾಗ್ ಇದಾಗ್ಬಿಡತ್ತೆ ಅಂದ್ಬಿಟ್ಟು. ಅವ್ರಿಗೆ 3 ಪೈಸಾ ಗೊತ್ತಿಲ್ಲ ಏನು ಅಂದ್ಬಿಟ್ಟು. ಅದೇ ಅಲ್ಲಿ ನಮ್ಮ ಆಗುಂಬೆ ಒಳಗೆ 17 ಕಿಲೋಮೀಟ್ರು ಆಗುಂಬೆ ಒಳಗೆ ಟನಲ್ ಮಾಡ್ತಾರಂತೆ. BY ರಾಘವೇಂದ್ರ ಮೊನ್ನೆ ಬಂದು ಮೀಟ್ ಮಾಡ್ಕೊಂಡು ಹೋಗಿದ್ದಾರೆ ನಮ್ಮ ರಾಮಲಿಂಗ ರೆಡ್ಡಿ ಅವ್ರಿಗೆ. ಅವ್ರಿಗೆ ಆ ಥರ ಎಲ್ಲ ಬೇಗ ಆಗಬೇಕು ಅಂದ್ಬಿಟ್ಟು. ಅದ್ರ ಬಗ್ಗೆ ಒಬ್ಬರು ಉಸಿರಾಡ್ತಿಲ್ಲ, ಯಾವ ಪಾರ್ಟಿನೂ ಮಾತಾಡ್ತಿಲ್ಲ. ಯಾಕೆ ನಾವೆಲ್ಲ ಏನು ಕೋಟ್ ಹಾಕೋದು ನಿಮಗೆ? ನಮ್ಮ ಪರವಾಗಿ ನೀವು ನಿಂತ್ಕೋಬೇಕು. ಈಗೆಲ್ಲ ಜನ ಪರದಾಡ್ತಿದ್ದೀವಿ, ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಬರಬೇಕು, ಹೌದು ನಮ್ಮ ಪರಿಸರ ಉಳಿಸ್ಬೇಕು ಮಾತಾಡಲಿ. ಯಾರಾದರೂ ಒಬ್ಬರು ನಿಂತು ನಮ್ಮ ಅಸೆಂಬ್ಲಿ ಒಳಗೆ ಅಥವಾ ಪಾರ್ಲಿಮೆಂಟ್ ಅಲ್ಲಿ ನಿಂತ್ಬಿಟ್ಟು ಕಾಡು ಉಳಿಸ್ಬೇಕಂತ ಯಾರು ಹೇಳಿದಾರ? ಬಟ್ ಇಲ್ಲಿ ಬೇಕಾಬಿಟ್ಟಿಯಾಗಿ ನಾವು ಲ್ಯಾಂಡ್ ಅನ್ನು ಕೊಡೋದಿಲ್ಲ ಅಂತಾರೆ. ಮುಕುಂದ್ ಸರ್ ಉತ್ತರ ಕೊಡ್ಲಿ ಇದಕ್ಕೆ. ಇಲ್ಲೂ ಕೂಡ ಬಹಳ ಸ್ಪೆಸಿಫಿಕ್ ಆಗಿ ನಾವು ಆಗ್ಲೂ ಕೂಡ ಚರ್ಚೆ ಮಾಡ್ತಿದ್ವಿ ಸರ್. ಇಲ್ಲಿ ಏನು ಉನ್ನತ ಮಟ್ಟದ ಸಮಿತಿಯನ್ನ ರಚನೆ ಮಾಡಲಾಗುತ್ತೆ, ಅದು ಕೂಲಂಕುಷವಾಗಿ ಅವಲೋಕನ ಮಾಡಿ ಶಿಫಾರಸು ಕೊಟ್ರೆ ಮಾತ್ರ ಅದಾದ್ಮೇಲೆ ನಾವು ಭೂಮಿಯನ್ನ ಮಾರಾಟ ಮಾಡೋದು ಅಥವಾ ಗುತ್ತಿಗೆ ಕೊಡೋದು ಇತ್ಯಾದಿ ನಾವು ಯೋಚನೆ ಮಾಡ್ತೀವಿ ಅಂತ ಹೇಳ್ತಾ ಇದೆ ಸರ್ಕಾರ. ಇದು ಮೇಲ್ನೋಟಕ್ಕೆ ಬಹಳ ರೀಸನಬಲ್ ಆಗಿ ಕಾಣುತ್ತೆ ಇವ್ರು ಹೇಳೋದು, ಹೀಗೆ ತುಂಬ ಚೆನ್ನಾಗಿ ಮಾಡ್ತಾರೆ, ಕರೆಕ್ಟಾಗಿ ಮಾಡ್ತಾರೆ ಅಂತ. ಬಟ್ ಆ್ಯಕ್ಚುಲಾಗಿ ಅವ್ರು ಮಾಡ್ತಾ ಇರೋದು, ಇದು ನನ್ನ ಅಭಿಪ್ರಾಯ ಏನು ಅಂತಂದರೆ, ಈ ಕಾನೂನು ತಂದಿರೋದೇ ಉದ್ದೇಶ ಟನಲ್ ರೋಡ್ ಮುಗಿಸೋದಕ್ಕೆ. ಟನಲ್ ರೋಡ್ಗೆ ಅಬ್ಜೆಕ್ಷನ್ ಬರ್ತಾ ಇದೆ, ಅದಕ್ಕೆ ಅದನ್ನ ಶೀಘ್ರವಾಗಿ ಮುಗಿಸ್ಬೇಕು. ಯಾಕೆಂದರೆ ಅದು 19,000 ಕೋಟಿ ಪ್ರಾಜೆಕ್ಟು ಇಂಟು 38,000 ಕೋಟಿ ಪ್ರಾಜೆಕ್ಟು. ಅದರಲ್ಲಿ ಸಾಕಷ್ಟು ಬೇರೆ ಥರ ಇದು ಇದೆ, ಆದ್ದರಿಂದ ಮುಗಿಸ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮಾಡ್ತಾ ಇರೋದು. ನಿಜವಾಗಿಯೂ ಪಬ್ಲಿಕ್ಗೆ ಒಳ್ಳೆಯದಾಗಬೇಕು, ಪಬ್ಲಿಕ್ಗೆ ಇದರಿಂದ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇಲ್ಲ. ನಾನು ಆಗಲೇ ಹೇಳಿದೆ, ಫಸ್ಟ್ ಟೈಮ್ ನೀವು ಕೇಳಿದಾಗ ಹೇಳಿದೆ, ಇದು ಬರೀ ಕಾರುಗಳು ಮಾತ್ರ ಅಂತ ಅಂದ್ಬಿಟ್ಟು ಅಂತ. 2 ವೀಲರ್ಸ್ ಹೋಗೋಕ್ಕಾಗತ್ತಾ ಅಲ್ಲಿ ದುಡ್ಡು ಕೊಟ್ಟು ಅಂತ ಅವ್ರು ಕೇಳಿದರು. 2 ವೀಲರ್ಸ್ನ ಅಲೋನೇ ಮಾಡಲ್ಲ, ಹೋಗೋ ಪ್ರಶ್ನೆ ಏನು, ಅದಕ್ಕೆ ಡಬಲ್ ದುಡ್ಡು ಕೊಟ್ಟರು ಅಲ್ಲಿ ಅಲೋ ಮಾಡಲ್ಲ. ಅದರಿಂದ ಈ ಪ್ರಾಜೆಕ್ಟಿಂದ ಯಾವುದೇ ರೀತಿ ಒಂದು ಪಬ್ಲಿಕ್ ಬೆನಿಫಿಟ್ಟು ಇಲ್ಲ. ಆ ಥರ ಪ್ರಾಜೆಕ್ಟ್ನ ಸರಿ ಮಾಡಬೇಕು. ಯಾಕೆ ಅಂತಂದರೆ ಅದರಲ್ಲಿ ಬೇರೆ ಥರ ನಮಗೆ ಅನುಕೂಲ ಇದೆ ಅಂತ ಅನ್ನೋ ಒಂದು ದೃಷ್ಟಿಯಿಂದ ಮಾಡ್ತಾ ಇರೋದು ಭಾಳ ತಪ್ಪು. ಆ್ಯಂಡ್ ಇದರಲ್ಲಿ ಎಲ್ಲ ರಾಜಕೀಯ ಪಕ್ಷದವ್ರದ್ದು ರೋಲ್ ಇದೆ. ನೀವು ಪ್ರಶ್ನೆ ಕೇಳಿದ್ರೆ ಇಡೀ ವಿಧೇಯಕ ಪಾಸ್ ಮಾಡ್ಕೊಳ್ಳೋದ್ರ ಹಿಂದಿರುವ ಏಕೈಕ ಉದ್ದೇಶ ಅಂತಂದ್ರೆ ಟನಲ್ ರೋಡ್ ಅಂತ ತಮ್ಮ ಪ್ರಕಾರ ಈಗ ಇಮ್ಮಿಡಿಯೇಟು. ಅದ್ರ ಜೊತೆಗೆ ಮುಂದೇನು ದಾರಿ ಸುಗಮ ಮಾಡ್ಕೋತಾರೆ. ಅವರು ಮಾಡ್ತಕ್ಕಂಥ ಕೆಲಸಗಳಿಗೆ, ಮಾಡ್ತಕ್ಕಂಥ ಬೇಡವಾದ ಕೆಲಸಗಳಿಗೆ ಅನುಕೂಲ ಆಗೋಕ್ಕೆ ಈ ದಾರಿ ಸುಗಮ ಮಾಡ್ಕೋತಾರೆ ಹೊರತು ಖಂಡಿತವಾಗಿ ಇದರಲ್ಲಿ ಯಾವುದೇ ಸಾರ್ವಜನಿಕ ಹಿತದೃಷ್ಟಿ ಇಲ್ಲ. ನಟರಾಜ್ ಗೌಡ್ರೆ, ಮತ್ತೊಂದು ಚರ್ಚೆ ಏನಾಗ್ತದೆ ಅಂತಂದ್ರೆ, ಎಸ್ಪೆಷಲಿ ಉತ್ತರ ಕರ್ನಾಟಕ ಭಾಗದ ಬಗ್ಗೆನೇ ಮಾತನಾಡುವಾಗ ಈ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಆಗಲಿ, ಮಹದಾಯಿ ಆಗಲಿ, ಭೂಸ್ವಾಧೀನ ಹಾಗೆ ಪುನರ್ವಸತಿ ಎಷ್ಟೋ ವರ್ಷಗಳಿಂದ ಬಡ್ಕೊಂಡ್ರು ಕೂಡ ಜನರ ಕಡೆ ತಿರುಗಿ ನೋಡ್ತಾ ಇಲ್ಲಪ್ಪ. ಅದಕ್ಕೆ ಬೇಕಾಗಿರುವ ಕಾನೂನಾತ್ಮಕ ಪ್ರಕ್ರಿಯೆಗಳ ಬಗ್ಗೆ ಸರ್ಕಾರಗಳು, ನಾನು ನಿಮ್ದು ಅಂತ ಮಾತ್ರ ಹೇಳ್ತಿಲ್ಲ, ಕಾಂಗ್ರೆಸ್ನದ್ದು ಅಂತಲ್ಲ, ಸರ್ಕಾರಗಳು ತಲೆನೇ ಕೆಡಿಸ್ಕೊಳ್ತಿಲ್ಲ. ಆದ್ರೆ ಇದೊಂದು ವಿಚಾರದಲ್ಲಿ ನೋಡಿ, ಟನಲ್ ರೋಡ್ಗೋಸ್ಕರ ಆತುರವಾಗಿ 1-2 ದಿನಗಳಲ್ಲೇ ನಿರ್ಧಾರ ಮಾಡಿ ಮಣ್ಣೆ ಮಾಡಿ ಪಾಸ್ ಕೂಡ ಮಾಡಿಸ್ಕೊಂಡ್ಬಿಟ್ರಿ. ಅಂದ್ರೆ ಟನಲ್ ರೋಡ್ ಬಗ್ಗೆ ಇರುವ ಆಸಕ್ತಿ ನಿಮ್ಗೆ ಸಾವಿರಾರು ರೈತರಿಗೆ ಬದುಕನ್ನ ಕಲ್ಪಿಸಿಕೊಡುವಂತ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಆಗ್ಲಿ, ಮಹದಾಯಿ ವಿಚಾರಕ್ಕಾಗ್ಲಿ ಇಲ್ಲ ಅಂತ DK ಶಿವಕುಮಾರ್ ಅವ್ರು ಹೇಳಿ ಕೇಳಿ ನೀರಾವರಿ ಮಂತ್ರಿ ಆಗಿದ್ದವರು ಸರ್. ಇದ್ರ ಬಗ್ಗೆನೂ ಇರ್ಬೇಕಾಗಿತ್ತಲ್ಲ ಆಸಕ್ತಿ.
ಇಲ್ಲ ಅದು ನೀರಾವರಿ ಮಂತ್ರಿ ಆಗಿದ್ದಂತವ್ರು, ಅವರಿಗೆ ಅಲ್ಲಿನ ರೈತರ ಜಮೀನು ಯಾರ್ಯಾರು ಮುಳುಗಡೆ ಆಗ್ತಾ ಇದೆ ಅವ್ರಿಗೆ ಅತಿ ಹೆಚ್ಚಿನ ಕಾಂಪನ್ಸೇಷನ್ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದವರು ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ. ಅದನ್ನ ನೋಡಿ, ಅಪ್ಪರ್ ಕೃಷ್ಣ ಆಗ್ಬೋದು, ಅಪ್ಪರ್ ಭದ್ರಾ ಆಗ್ಬೋದು, ಮಾದಾಯಿ ಯೋಜನೆ ಆಗ್ಬೋದು, ಮೇಕೆದಾಟು ಯೋಜನೆ ಆಗ್ಬೋದು, ಎಲ್ಲಾ ಯೋಜನೆಗಳ ಬಗ್ಗೆನೂ ಅವ್ರಿಗೆ ಆಸಕ್ತಿ ಇದೆ. ಪ್ರಯಾರಿಟಿನಲ್ಲಿ ಖಂಡಿತವಾಗಿ ಅತಿಯಾದ ಆಸಕ್ತಿ ಟನಲ್ ರೋಡ್ ಬಗ್ಗೆ ಇದ್ದಂಗೆ ಕಾಣ್ತಿದೆ ಅನ್ನೋದು ಆರೋಪ. ಏನಾಗಿದೆ ಗೊತ್ತಾ, ಕೆಲವು ಯೋಜನೆಗಳಿಗೆ, ಈಗ ಮಾದಾಯಿ ಯೋಜನೆಗೆ ಇನ್ನು ಕೇಂದ್ರ ಸರ್ಕಾರದ ಗ್ರೀನ್ ಸಿಗ್ನಲ್ ಸಿಗಬೇಕು, ಮೇಕೆದಾಟು ಯೋಜನೆಗೆ ಗ್ರೀನ್ ಸಿಗ್ನಲ್ ಸಿಗಬೇಕು. ಇದಕ್ಕೆ ಆ ತರದ ಏನು ಅಗತ್ಯ ಇಲ್ಲ. ನಮ್ಮ ರಾಜ್ಯದಲ್ಲಿ ಕೆಲವು ಅಭಿವೃದ್ಧಿ ಕಾರ್ಯಗಳು ನಿರಂತರ, ಯಾವ್ದು ಮೊದಲು ಯಾವ್ದು ನಂತರ ಅದಕ್ಕಿಂತ ಸಮಾನಾಂತರವಾಗಿ ಎಲ್ಲಾ ಯೋಜನೆಗಳು ಶುರು ಆಗಬೇಕು ಅನ್ನೋದು ಉದ್ದೇಶ ಇರುತ್ತೆ. ಹಾಗಾಗಿ ಅದು ಮೇಕೆದಾಟು ಯೋಜನೆಯನ್ನು ಮಾಡ್ತಾರೆ, ಇದನ್ನು ಮಾಡ್ತಾರೆ, ನೀವ್ ಹೇಳಿದ ಅಪ್ಪರ್ ಭದ್ರಾ, ಅಪ್ಪರ್ ಕೃಷ್ಣ ಯೋಜನೆಗಳನ್ನು ಮಾಡ್ತಾರೆ. ಇದನ್ನ ಈ ಕರ್ನಾಟಕದಲ್ಲಿ ಅಭಿವೃದ್ಧಿ ಅನ್ನೋದು ನಿರಂತರವಾಗಿ ನಡಿಬೇಕು. ಈಗ ಈ ಒಂದಾದ್ಮೇಲೆ ಒಂದ್ ಮಾಡಕ್ ಹೋದ್ರೆ 50 ವರ್ಷ ಪ್ಲಾನ್ ಮಾಡ್ಬೇಕಾಗ್ತದೆ. ನಾವು 5 ವರ್ಷದಲ್ಲಿ, 10 ವರ್ಷದಲ್ಲಿ, 20 ವರ್ಷದಲ್ಲಿ ಬೆಂಗಳೂರಿಗೆ ಒಂದು ವಿಷನ್ ಇಟ್ಕೊಂಡು ಮಾಡ್ಬೇಕು, ಕರ್ನಾಟಕ ಒಂದು ವಿಷನ್ ಇಟ್ಕೊಂಡು ಮಾಡ್ಬೇಕು. ಆ ಲೆಕ್ಕದಲ್ಲಿ ಇದು ಒಂದು ಒಳ್ಳೆಯ ಯೋಜನೆ ಆಗಿದೆ. 83% ಜನ ಕನಸ್ತಾ ಇದೆ. ನಟರಾಜ್ ಗೌಡ್ರೆ, ಐ ಡೋಂಟ್ ನೋ, ಸರ್ಕಾರ ಸಾರ್ವಜನಿಕರ ಮಾತನ್ನ ಆಲಿಸಿ ಅವರ ಭಾವನೆಗಳಿಗೆ ತಕ್ಕಂತೆ ಕೆಲಸ ಮಾಡುತ್ತೆ ಅಂತಂದ್ರೆ ನಮ್ ವೀಕ್ಷಕರ ಸಂಖ್ಯೆ ಕಡಿಮೆ ಇರಬಹುದು ಸರ್, ಇಡೀ ಕರ್ನಾಟಕದ ಜನರಿಗೆ ಕಂಪೇರ್ ಮಾಡಿ ನೋಡಿದಾಗ. ಬಟ್ ಸ್ಟಿಲ್ ನಮ್ಮ ವೀಕ್ಷಕರ ಪೈಕಿ 83% ಜನ ಕನಸ್ತಾ ಇದೆ ನಿಮ್ಮ ಈ ನಿರ್ಧಾರ ಅಂದ್ರೆ ಉದ್ಯಾನವನಗಳ 5% ಭೂಮಿಯನ್ನ ಬೇರೆ ಉದ್ದೇಶಕ್ಕೆ ಬಳಕೆ ಮಾಡೋದು ಸರಿ ಇಲ್ಲ ಅಂತ ಹೇಳಿ. ಸೊ ಈ ಜನರ ಅಭಿಪ್ರಾಯವನ್ನ ಕೂಡ ಸರ್ಕಾರ ಪರಿಗಣಿಸ್ಲಿ ಅಂತ ಹೇಳಿ ಕಳಕಳಿಯಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಚರ್ಚೆಗೆ ಸಮಯ ಇದ್ದಿಷ್ಟೇ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.